ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮ್ಯಾಥ್ಸ್ ಬ್ರೋ. ಇವತ್ತಿನ ಕ್ಲಾಸ್ ನಲ್ಲಿ ನೋಡೋಣ ಇದು ಕ್ಷೇತ್ರ ಗಣಿತ, ಮೆನ್ಸುರೇಷನ್ 3D, ಕ್ಯೂಬ್ ಅಂಡ್ ಕ್ಯೂಬಾಯ್ಡ್, ಘನ ಮತ್ತು ಆಯತ ಘನ ಮೇಲೆ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್, SSC ಅಂಡ್ ರೈಲ್ವೆ ಎಕ್ಸಾಮ್ಸ್ ಗೆ ಹೆಲ್ಪ್ ಆಗುವಂತಹ ಕ್ವೆಶ್ಚನ್ಸ್. ನೋಡಿ, ಇಷ್ಟು ಈಸಿ ಕ್ವೆಶ್ಚನ್ ಇದೆ, 5 ಸೆಕೆಂಡ್ ಅಲ್ಲಿ ಮಾಡ್ತೀರಿ ನೀವು. ಫೈಂಡ್ ದ ವಾಲ್ಯೂಮ್ ಆಫ್ ಕ್ಯೂಬ್ ವಿತ್ ಸೈಡ್ ಇಸ್ 7 ಸೆಂಟಿಮೀಟರ್. 7 ಸೆಂಟಿಮೀಟರ್ ಬಾಹುವಿನ ಆ ಉದ್ದದ ಇದು ಘನದ ಏನು ಫೈಂಡ್ ಮಾಡಬೇಕು? ಘನಫಲ ಎಷ್ಟಿದೆ? ಏನಿಲ್ಲ, 7 ಇಂಟು 7 ಇಂಟು 7, ಇದು 3 ಸಲ ಇಂಟು ಮಾಡ್ರಿ, ಎಷ್ಟು ಬರುತ್ತೆ? 343. ಆನ್ಸರ್ ಇಸ್ ಆಪ್ಷನ್ ಎ, SSC GD ಕ್ವೆಶ್ಚನ್. ಇದೇ ರೀತಿ ನೋಡಿ, ನೆಕ್ಸ್ಟ್ ವಾಲ್ಯೂಮ್ ಆಫ್ ದ ಕ್ಯೂಬ್, ಘನಫಲ ಎಷ್ಟಿದೆ? ಸೊ ಏನ್ ಮಾಡ್ಬೇಕು? 12 ಇಂಟು 12 ಇಂಟು 12, ಸೊ ಎಲ್ಲ ಮಲ್ಟಿಪ್ಲೈ ಮಾಡ್ರಿ, 1728. ಆನ್ಸರ್ ಫಾರ್ ದ ಕ್ವೆಶ್ಚನ್ ಆಪ್ಷನ್ ನಂಬರ್ ಸಿ. ಯಾವ ಎಕ್ಸಾಮ್? RRB ಗ್ರೂಪ್ ಡಿ. ನೋಡಿ, 2 ಸೆಕೆಂಡ್ ಕ್ವೆಶ್ಚನ್ ಇದು. ವಾಲ್ಯೂಮ್ ಆಫ್ ಅ ಕ್ಯೂಬ್ ಸೈಡ್ ಇಸ್ 8 ಸೆಂಟಿಮೀಟರ್. ಬಾಹು ಎಷ್ಟಿದೆ? 8 ಸೆಂಟಿಮೀಟರ್. ಘನಫಲ ಎಷ್ಟು ಹೇಳಬೇಕು? 8 ಕ್ಯೂಬ್ ಮಾಡ್ರಿ ಡೈರೆಕ್ಟ್ಲಿ. 8 ಇಂಟು 8 ಇಂಟು 8, 8 ಕ್ಯೂಬ್ ಎಷ್ಟಾಗುತ್ತೆ? 512. ಆಪ್ಷನ್ ನಂಬರ್ ಬಿ. ಇದೇ ತರ ಇದು RRB ಟೆಕ್ನಿಷಿಯನ್ ಕ್ವೆಶ್ಚನ್ ಇದೆ. ವಾಟ್ ಈಸ್ ದ ವಾಲ್ಯೂಮ್? ಆ ಘನಫಲ ಎಷ್ಟಿದೆ? ಸೊ ಏನ್ ಮಾಡಬೇಕು? ಈ ಸಂಖ್ಯೆಯನ್ನು ಏನ್ ಮಾಡಬೇಕು? 6xyz ಏನ್ ಕೊಟ್ಟಾರ? ಸ್ಕ್ವೇರ್. ಈ ಸಂಖ್ಯೆ ಏನ್ ಮಾಡಬೇಕು? ಕ್ಯೂಬ್ ಮಾಡಬೇಕು. ಲಾಸ್ಟ್ ಕ್ವೆಶ್ಚನ್ ಅಲ್ಲಿ ಮಾಡಿರಲಿಲ್ಲ, 8 ಕ್ಯೂಬ್ ಮಾಡಿರಿ ನೀವು. 8 ಕ್ಯೂಬ್ 8 ಇಂಟು 8 ಇಂಟು 8. ಅದೇ ರೀತಿ ಸೈಡ್ ಕೊಟ್ಟಾರ ಎಷ್ಟು? ಸೊ ನಾವು ಮೇಕ್ ದ ಕ್ಯೂಬ್. 6 ಕ್ಯೂಬ್ ಇಸ್ 216, x cube is x cube, y cube. Now 2 into 3, 2 3s are 6. So z ಮೇಲೆ ಬರಬೇಕು 6. So z ಮೇಲೆ 6 ಎಲ್ಲಿದೆ? ಆಪ್ಷನ್ ನಂಬರ್ 1. That's the answer for that. ನೋಡಿ, ಇಷ್ಟು ಈಸಿ ಇದೆ. ಸೊ ಲೆಟ್ಸ್ ಸ್ಟಾರ್ಟ್ ದಿಸ್ ವಿತ್ ದ ಬೇಸಿಕ್ ಥಿಂಗ್ಸ್. ಓಕೆ, ಇದು ಒಂದು ಕ್ವೆಶ್ಚನ್ ಲಾಸ್ಟ್ ಮಾಡೋಣ, ಆಮೇಲೆ ಬೇಸಿಕ್ ಅಂತ ಎಲ್ಲಾ ಫಾರ್ಮುಲಾ ಜೊತೆ ನೋಡೋಣ. ಇದು ಒಂದು ಲಾಸ್ಟ್ ಕ್ವೆಶ್ಚನ್ ಮಾಡ್ತೀನಿ ನೋಡಿ. 42 ಇದೆ, 42 ಇಂಟು 42 ಇಂಟು 42. RRB NTPC ಕ್ವೆಶ್ಚನ್ ಇದೆ. ಸರ್ ಇಷ್ಟು ಮಲ್ಟಿಪ್ಲಿಕೇಶನ್ ಬಹಳ ಟೈಮ್ ವೇಸ್ಟ್. ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್ ಯೂಸ್ ಮಾಡ್ರಿ. 2 2 4, 2 2 4, 4 2 8. ಸೊ ಲಾಸ್ಟ್ ಡಿಜಿಟ್ 8 ಇದೆ. ಸೊ ಆಪ್ಷನ್ ನಂಬರ್ ಡಿ ದಲ್ಲಿ ಲಾಸ್ಟ್ 8 ಇದೆ. ಇದೇ ನಮ್ದು ಆನ್ಸರ್, ಆಪ್ಷನ್ ನಂಬರ್. ಸಪೋಸ್ ಇನ್ನೊಂದು ಆಪ್ಷನ್ ದಲ್ಲಿ ಇದೆ 8 ಅಂದ್ರೆ ಎಲ್ಲ ಸ್ವಲ್ಪ ಮಲ್ಟಿ ನೋಡ್ರಿ. ಫ್ರಂಟ್ ವಾಲ್, ಬ್ಯಾಕ್ ಸೈಡ್ ವಾಲ್, ರೈಟ್ ಸೈಡ್ ವಾಲ್, ಲೆಫ್ಟ್ ಸೈಡ್ ವಾಲ್. ಇದು 4 ವಾಲ್ಸ್, 4 ಸೈಡ್ಸ್, 4 ಸ್ಟ್ರೇಟ್ ವಾಲ್ಸ್ ಅಂದ್ರೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ. ಯಾವ? ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಸೊ ಆ ಫಾರ್ಮುಲಾ ಏನಿದೆ? 4a ಸ್ಕ್ವೇರ್. ಸರ್ ಹೆಂಗ್ ಬೈ ಹಾರ್ಟ್ ಮಾಡಬೇಕು? ಟೋಟಲ್ 4 ವಾಲ್ಸ್, ಫ್ರಂಟ್, ಬ್ಯಾಕ್, ರೈಟ್ ಸೈಡ್, ಲೆಫ್ಟ್ ಸೈಡ್, 4 ವಾಲ್ಸ್, ಅದಕ್ಕಾಗಿ 4a ಸ್ಕ್ವೇರ್. ಸರ್ ಎ ಸ್ಕ್ವೇರ್ ಅಲ್ಲಿಂದ ಬಂದಿದೆ. ಚೌಕದಲ್ಲಿ, ಸ್ಕ್ವೇರ್ ದಲ್ಲಿ ಒಂದು ಸೈಡ್ ಸ್ಕ್ವೇರ್ ಏರಿಯಾ ಎಷ್ಟು? a ಸ್ಕ್ವೇರ್. ಸೊ 4 ವಾಲ್ಸ್ ಅಂದ್ರೆ 4a ಸ್ಕ್ವೇರ್. ನೆಕ್ಸ್ಟ್ ಮೂರನೇ ಫಾರ್ಮುಲಾ ಏನಿದೆ? ಟೋಟಲ್ ಸರ್ಫೇಸ್ ಏರಿಯಾ, TSA ಏನಿದೆ? 6a ಸ್ಕ್ವೇರ್. ಯಾಕ್ರಿ ಇದು 6a ಸ್ಕ್ವೇರ್ ಸರ್? ಯಾಕಂದ್ರೆ 1 2 3 4 5 ಮತ್ತು 6 6 ಫೇಸಸ್, ಅದಕ್ಕಾಗಿ 6a ಸ್ಕ್ವೇರ್. ಇನ್ನೊಂದು ಫಾರ್ಮುಲಾ ಗೊತ್ತಿರಬೇಕು, ದಟ್ ಈಸ್ ಡಯಾಗೋನಲ್, DIAGONAL. ಕನ್ನಡ ಮೀಡಿಯಂದಲ್ಲಿ ಬರೀರಿ ಕರ್ಣ. ಏನ್ರಿ? ಕನ್ನಡ ಮೀಡಿಯಂದಲ್ಲಿ ನೀವು ಬರೀರಿ ಕರ್ಣ. ಕರ್ಣ. ಸೊ ಕರ್ಣ ಡಿ ಅಂದ್ರೆ ಫಾರ್ಮುಲಾ ಏನಿದೆ ಸರ್? ಆ ಫಾರ್ಮುಲಾ ಏನ್ ಮಾಡಬೇಕು? √3 ಇಂಟು a. ಹೆಂಗ್ ಬೈ ಹಾರ್ಟ್ ಮಾಡಬೇಕು? ಚೌಕ ಸ್ಕ್ವೇರ್ ದಲ್ಲಿ ಫಾರ್ಮುಲಾ ಏನಿತ್ತು? √2 ಇಂಟು a. ಇದು 3D, ಸೊ √3 ಇಂಟು a. 3D ದಲ್ಲಿ √3, 2D ದಲ್ಲಿ √2. ಇದು 4ನೇ ಫಾರ್ಮುಲಾ. ಯು ಶುಡ್ ರಿಮೆಂಬರ್. ಐ ಹೋಪ್ ಎವ್ರಿವನ್ ಇಸ್ ಕ್ಲಿಯರ್ ವಿತ್ ದಿಸ್. ಯಸ್. Now see the question. Side of the cube is 5 centimeter. Find the length of the largest rod that can be fitted inside the cube. ಯಾವಾಗೂ ಇದು ಲಾರ್ಜೆಸ್ಟ್ ರಾಡ್, ಓಕೆ, ಉದ್ದ, ಅತಿ ಉದ್ದದ ಏನ್ರಿ ಒಂದು ರಾಡ್ ಈ ರೂಮ್ ದಲ್ಲಿ ಇಡಬೇಕು ಅಂದ್ರೆ ಈ ಪಾಯಿಂಟ್ ರಿಂದ ಆ ಪಾಯಿಂಟ್, ಈ ಪಾಯಿಂಟ್ ರಿಂದ ಆ ಪಾಯಿಂಟ್ ಅಂದ್ರೆ ಏನ್ರಿ? ಇದು ಡಯಾಗೋನಲ್. ಡಯಾಗೋನಲ್ ಕೇಳ್ಯಾರ. ಸೊ ಏನಿಲ್ಲ, 5 ಜೊತೆ √3 ಹಾಕ್ರಿ. 5 ಜೊತೆ √3 ಎಲ್ಲಿದೆ? ಆಪ್ಷನ್ ನಂಬರ್. ಯಾಕ್ರಿ? ಡಯಾಗೋನಲ್ ಫಾರ್ಮುಲಾ. ಸೊ ಏನಿದೆ? √3 ಇಂಟು a. ಸೊ √3 ಇಂಟು ಸೈಡ್, √3 ಇಂಟು ಸೈಡ್ ಎಷ್ಟು ಕೊಟ್ಟಾರ? ಸೈಡ್ 5. ಸೊ 5√3. ಆಪ್ಷನ್ ನಂಬರ್ ಬಿ ಇಸ್ ದ ಆನ್ಸರ್ ಫಾರ್ ದ ಕ್ವೆಶ್ಚನ್. ಬರೀ √3 ಎಷ್ಟು ಹಾಕಬೇಕು? ಯಾಕಂದ್ರೆ ಅದೇ ಇದೆ ನೋಡಿ. ಆ BSF ಟ್ರೇಡ್ಸ್ಮನ್ ದಲ್ಲಿ ಕೇಳಿದ ಕ್ವೆಶ್ಚನ್ ಅದೇ. ಸೈಡ್ ಕೊಟ್ಟಾರ 20. ಫೈಂಡ್ ದ ಲೆಂತ್ ಆಫ್ ದ ಲಾರ್ಜೆಸ್ಟ್ ರಾಡ್. ಲಾರ್ಜೆಸ್ಟ್ ರಾಡ್ ಅಂದ್ರೆ ಈ ಸಂಖ್ಯೆ ಜೊತೆ ಏನ್ ಹಾಕ್ಬೇಕು? √3. 20 ಜೊತೆ ಏನ್ ಹಾಕ್ಬೇಕು? √3. 20 √3. ಇದೇ ನಮ್ದು ಆನ್ಸರ್.
ಸಪೋಸ್ 3 ಸೆಂಟಿಮೀಟರ್ ಕೊಟ್ಟಾರ, ಸೊ 3 ರೂಟ್ 3. ಇಫ್ ದೇ ಹಾವ್ ಗಿವನ್ 7 ಸೆಂಟಿಮೀಟರ್, 7 ರೂಟ್ ಆಫ್ 3. ಸಿಂಪಲ್ ಕ್ವೆಶನ್. ಇಂತಹ ಈಸಿ ಕ್ವೆಶನ್ಸ್ ಎಕ್ಸಾಮ್ ದಲ್ಲಿ ಕೇಳ್ತಾರೆ. ಇದು CHSL ಕ್ವೆಶನ್ 31 May 2022. ಫೈಂಡ್ ದ ಲೆಂತ್ ಆಫ್ ದ ಡಯಾಗೋನಲ್ ಆಫ್ ಅ ಕ್ಯೂಬ್ ಇಫ್ ವಾಲ್ಯೂಮ್ ಆಫ್ ದ ಕ್ಯೂಬ್ ಇಸ್ 1331. ಒಂದು ಘನದ ಘನಫಲ ಎಷ್ಟಿದೆ ಸರ್? ಘನದ ಘನಫಲ ಕೊಟ್ಟಾರ 1331. 1331 ಏನ್ ಫೈಂಡ್ ಮಾಡಬೇಕು? ಡಯಾಗೋನಲ್. ಈಗ ಡಯಾಗೋನಲ್ ಫಾರ್ಮುಲಾ ನಮಗೆ ಗೊತ್ತಿದೆ. ಐ ನೋ ರೂಟ್ 3 ಇಂಟು ರೂಟ್ 3 ಇಂಟು ರೂಟ್ 3 ಇಂಟು ಸೈಡ್. ಬಟ್ ಅದು ಸೈಡ್ ಎಷ್ಟಿದೆ ಸರ್ ಗೊತ್ತಿಲ್ಲ. ಈ ಆಕೃತಿಯ ಸೈಡ್ ಎಷ್ಟಿದೆ ನನಗೆ ಗೊತ್ತಿಲ್ಲ, ಅದು ಫೈಂಡ್ ಮಾಡಬೇಕು. ಅದಕ್ಕಾಗಿ ಏನು ಕೊಟ್ಟಾರ ಒಂದ್ಸಲ ಬರೀರಿ. ಏನ್ ಕೇಳಾರ್? ರೈಟ್ ಇಟ್ ಅದರ್ ಸೈಡ್. ಸೊ ವಾಟ್ ಎವರ್ ಇಸ್ ಗಿವನ್, ಏನ್ ಕೊಟ್ಟಾರ? ವಾಲ್ಯೂಮ್. ಆ ವಾಲ್ಯೂಮ್ ಫಾರ್ಮುಲಾ ಏನಿದೆ? ಎ ಕ್ಯೂಬ್. ಇಲ್ಲೇ ಬರೀರಿ. ವಾಲ್ಯೂಮ್ ಫಾರ್ಮುಲಾ ಏನಿದೆ? ಎ ಕ್ಯೂಬ್. ನೋಡ್ರಿ ಇಲ್ಲೇ ಕೊಟ್ಟೆ ನಾನು. ವಾಲ್ಯೂಮ್ ಫಾರ್ಮುಲಾ ಎ ಕ್ಯೂಬ್. ಸೊ ಬರೀರಿ ಅದ ಎ ಕ್ಯೂಬ್ ಎಷ್ಟು? 1331. ಎ ಕ್ಯೂಬ್ 1331. ಸೊ ದೇರ್ ಫೋರ್ ಎ ಅಂದ್ರೆ ಎಷ್ಟ್ರಿ? 11. 11 ಇದೆ. ಸೊ ಏನ್ ಹಾಕ್ಬೇಕು? ಅಲ್ಲೇ ಹಾಕ್ರಿ. 11 ರೂಟ್ 3 ಇಂಟು 11. 11 ರೂಟ್ 3 ಯಾವ ಆಪ್ಷನ್ ದಲ್ಲಿ ಇದೆ? ಆಪ್ಷನ್ ನಂಬರ್ ಸಿ ದಲ್ಲಿದೆ. ಓಕೆ, ಆಪ್ಷನ್ ನಂಬರ್ ಸಿ 11 ರೂಟ್ ಆಫ್. ಇಂತಹ ಈಸಿ ಕ್ವಶನ್ಸ್ ಎಕ್ಸಾಮ್ ದಲ್ಲಿ ಕೇಳ್ತಾರೆ. ಅದಕ್ಕಾಗಿ ಈ ಲೆಸನ್ ಅಂದ್ರೆ ಯಾವಾಗೂ ಸ್ಕಿಪ್ ಮಾಡಕ್ ಹೋಗ್ಬೇಡ. ಯಾಕಂದ್ರೆ ಈ ಲೆಸನ್ ದಲ್ಲಿ ಬೇರೆ ಎಲ್ಲಾ ಲೆಸನ್ ಗಿಂತ ಬಹಳ ಈಸಿಯೆಸ್ಟ್ ಕ್ವಶನ್ಸ್ ಕೇಳ್ತಾರೆ ಎಕ್ಸಾಮ್ ದಲ್ಲಿ. ದಟ್ಸ್ ವೈ ದಿಸ್ ಲೆಸನ್ ಈಸ್ ಇಂಪಾರ್ಟೆಂಟ್. ಲೆಟ್ಸ್ ಸಿ other questions. Yes. So before this, I want to tell you this time our result you can see of SS Agniveer. Okay, many students got selected. ಅದೇ ರೀತಿ ಈಗ ಬ್ಯಾನರ್ is getting ready for 2025 80+ selection. ಸ್ವಲ್ಪ ದಿನ ಆದ ನಂತರ ಅದು ಬ್ಯಾನರ್ ಹಾಕ್ತೇನೆ ನಾನು 80+ ಸ್ಟೂಡೆಂಟ್ಸ್. ಮತ್ತು ನಮ್ದು ಹೊಸ ಬ್ಯಾಚಸ್ BSF ಟ್ರೇಡ್ಮನ್ ಮತ್ತು ಅಗ್ನಿವೀರ್ ಈಗ ಫೆಬ್ರವರಿ ನೆಕ್ಸ್ಟ್ ಮಂತ್ ಇಂದ ಓಕೆ ದೇ ಆರ್ ಗೋಯಿಂಗ್ ಟು ಸ್ಟಾರ್ಟ್. ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ನೀವು ಜಾಯಿನ್ ಮಾಡ್ರಿ. ಸೆಪರೇಟ್ ಕ್ಲಾಸಸ್ ಫಾರ್ ಹಿಂದಿ, ಮರಾಠಿ ಅಂಡ್ ಸೆಪರೇಟ್ ಕ್ಲಾಸಸ್ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂಗೆ ಎಲ್ಲ ಬೇರೆ ಬೇರೆ ಟೀಚರ್ಸ್ ನಮ್ಮಲ್ಲಿ ನಮ್ದು ಇನ್ಸ್ಟಿಟ್ಯೂಷನ್ ದಲ್ಲಿ ಅದಾರ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ನಮ್ದು ಆಫೀಸ್ ನಂಬರ್ ಇಲ್ಲಾಂದ್ರೆ 2ನೇ 3ನೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ನೆಕ್ಸ್ಟ್ ಕ್ವೆಶನ್ ಇದೇ ನೋಡ್ರಿ. ಸೇಮ್ ಫೈಂಡ್ ದ ಲೆಂತ್ ಆಫ್ ದ ಲಾಂಗೆಸ್ಟ್ ರಾಡ್ ಅಂದ್ರೆ ಡಯಾಗೋನಲ್ ಫೈಂಡ್ ಮಾಡಬೇಕು. ಎಷ್ಟ್ರಿ ಫಾರ್ಮುಲಾ? ಡಯಾಗೋನಲ್ ಫಾರ್ಮುಲಾ ರೂಟ್ 3 ಇಂಟು ಎ. ಅದು ಫೈಂಡ್ ಮಾಡಬೇಕು. That can be placed in a cubical room. Then longest rod they have given. Nodi. Length of the longest rod that can be placed in a room is 8 root 3. Longest rod ಅಂದ್ರೆ ಏನ್ರಿ ಸರ್? ಡಯಾಗೋನಲ್. ಈ ಡಯಾಗೋನಲ್ ಅವರು ಕೊಟ್ಟಾರ 8 root 3 centimeter. What is the question asked my dear friends? ಆ ಘನಫಲ ಎಷ್ಟಿದೆ? ವಾಲ್ಯೂಮ್ ಎಷ್ಟಿದೆ? ಇದು ಕ್ವಶನ್ ಇದೆ. ಗಿವನ್ ಪಾರ್ಟ್ ಈ ಕಡೆ ಬರೀರಿ, ವಾಟ್ ಈಸ್ ಆಸ್ಕ್ಡ್ ಆ ಕಡೆ. ಮತ್ತು ಎರಡೂ ಫಾರ್ಮುಲಾ ಗೊತ್ತಿರಬೇಕು. ಡಯಾಗೋನಲ್ ದ ಫಾರ್ಮುಲಾ ಏನಿದೆ ನೀವು ಹೇಳ್ರಿ? ರೂಟ್ 3 ಇಂಟು ಇಲ್ಲಿ ಹಾಕ್ರಿ. ರೂಟ್ 3 ಇಂಟು ಎ ಇಲ್ಲಿ ಬರೀರಿ 8 ರೂಟ್ 3. ನೋಡ್ರಿ ಲಾಸ್ಟ್ ಕ್ವಶನ್ ದಲ್ಲಿ ವಾಲ್ಯೂಮ್ ಕೊಟ್ಟಾರೆ. ವಾಲ್ಯೂಮ್ ಫಾರ್ಮುಲಾ ಬರೀಬೇಕು. ಈಗ ಈ ಕ್ವಶನ್ ದಲ್ಲಿ ಏನ್ ಕೊಟ್ಟಾರೆ? ಡಯಾಗೋನಲ್ ಫಾರ್ಮುಲಾ ಬರೀಬೇಕು. ಬರೀ 4 ಫಾರ್ಮುಲಾಸ್ ಇದೆ. ಬಯಾಟ್ ಮಾಡ್ರಿ. ಕೆಳಗಡೆ ಆ ಫಾರ್ಮುಲಾ ಬರೀರಿ. ಈಗ ಏನ್ ಕ್ಯಾನ್ಸಲ್ ಆಗುತ್ತೆ? ಲೆಫ್ಟ್ ಸೈಡ್ ರೈಟ್ ಸೈಡ್ ರೂಟ್ 3 ಕ್ಯಾನ್ಸಲ್. ಸೈಡ್ ಎ ಅಂದ್ರೆ 8. ಎ ಅಂದ್ರೆ 8. ಏನ್ ಮಾಡ್ಬೇಕು? ಅಲ್ಲಿ ವಾಲ್ಯೂಮ್ ಫಾರ್ಮುಲಾ ಏನಿದೆ? ಎ ಕ್ಯೂಬ್. ವಾಲ್ಯೂಮ್ ಫಾರ್ಮುಲಾ ಎ ಕ್ಯೂಬ್ 8 ಇಂಟು 8 ಇಂಟು 8 ಮಾಡ್ರಿ. ಸೊ 512. 512. ಆನ್ಸರ್ ಇಸ್ ಆಪ್ಷನ್ ಸಿ. ಎಷ್ಟು ಈಸಿ ಕ್ವಶನ್ ಎಕ್ಸಾಮ್ಸ್ ಅಲ್ಲಿ ದೇ ವಿಲ್ ಬಿ ಆಸ್ಕಿಂಗ್. ಇದೇ ರೀತಿ ಸಿಮಿಲರ್ ಕ್ವಶನ್ ನೋಡ್ರಿ ಬೇರೆ ಎಕ್ಸಾಮ್ ದಲ್ಲಿ ಕೇಳಿದ ಕ್ವಶನ್. ಲೆಂತ್ ಆಫ್ ದ ಲಾಂಗೆಸ್ಟ್ ರಾಡ್ ಈಸ್ 11 ರೂಟ್ 3. ವಾಟ್ ಈಸ್ ದ ವಾಲ್ಯೂಮ್? ಡೈರೆಕ್ಟ್ ಇಲ್ಲಿ 11 ಇದೆ, ಕ್ಯೂಬ್ ಮಾಡ್ರಿ. 11 ಕ್ಯೂಬ್ ಎಷ್ಟು? 1331. ಆಪ್ಷನ್ ನಂಬರ್ ಡಿ. ರೀಸನ್ ಯಾಕ್ರಿ? ನೋಡಿ ಇದು ಕಾನ್ಸೆಪ್ಟ್ ಇದೆ. ಒಂದ್ಸಲ ಕಾನ್ಸೆಪ್ಟ್ ಬ್ಯಾಟ್ ಮಾಡಿರಿ. ಎಕ್ಸಾಮ್ ದಲ್ಲಿ ಇಷ್ಟು ಎಲ್ಲ ಮಾಡೋದು ಅವಶ್ಯಕತೆ ಇಲ್ಲ. 8 ನೋಡಿರಿ, ರೂಟ್ 3 ಕ್ಯಾನ್ಸಲ್. 8 ಸಂಖ್ಯೆಯ ಕ್ಯೂಬ್ ಮಾಡ್ರಿ. 8 ಸಂಖ್ಯೆಯ ಕ್ಯೂಬ್ 512. ಇಲ್ಲಿ ಡೈರೆಕ್ಟ್ ನೋಡಿರಿ ನೀವು 11 ಇದೆ, 11 ಕ್ಯೂಬ್ ಮಾಡ್ರಿ 1331. ಮುಂದಿನ ಕ್ವಶನ್ RRB ರೈಲ್ವೆ NTPC ಎಕ್ಸಾಮ್ 2021 ದಲ್ಲಿ ವಾಟ್ ಈಸ್ ದ ವಾಲ್ಯೂಮ್ ಆಫ್ ದ ಕ್ಯೂಬ್? ಟೋಟಲ್ ಸರ್ಫೇಸ್ ಏರಿಯಾ. ಈ ಪ್ರಶ್ನೆ ಬೇರೆ ಇದೆ. ಈಗ ಏನ್ ಕೊಟ್ಟಾರ? ಒಟ್ಟು ಮೇಲ್ಮೈ ವಿಸ್ತೀರ್ಣ. ಸೊ ಏನ್ ಕೊಟ್ಟಾರಲ್ಲಿ? ಟೋಟಲ್ ಸರ್ಫೇಸ್ ಏರಿಯಾ ಕೊಟ್ಟಾರ. ಗಿವನ್ ಥಿಂಗ್ಸ್ ಒಂದ್ಸಲ ಸೈಡ್ ಬರೀರಿ. 1944. ಎಸ್ ಮಿಸ್ಟರ್ ವರುಣ್, ವಾಟ್ ಈಸ್ ದ ಕ್ವಶನ್ ಆಸ್ಕ್ಡ್? ಕ್ವಶನ್ ಏನ್ ಕೇಳ್ಯಾರ ಹೇಳ್ರಿ? ವಾಟ್ ಈಸ್ ವಾಲ್ಯೂಮ್? ಘನಫಲ ಎಷ್ಟಿದೆ?
ಈ ಘನದ ಘನಫಲ ಎಷ್ಟು? ಘನಫಲ ಅಂದ್ರೆ ವಾಲ್ಯೂಮ್. ಸೊ ವಾಲ್ಯೂಮ್ ಏನ್ ಮಾಡ್ಬೇಕು? ಕ್ಯೂಬ್ ಮಾಡಬೇಕು. ಸರ್ ಬರೀ ಎ ಎಷ್ಟಿದೆ ಗೊತ್ತಿಲ್ಲ. ಅದಕ್ಕಾಗಿ PSA ಫಾರ್ಮುಲಾ ಏನಿತ್ತು? 6a². ಓಕೆ, ಇಲ್ಲಿ ಕೊಟ್ಟಿನ ನಾನು ನೋಡ್ರಿ, 6a² ಇಲ್ಲಿ ನೋಡ್ರಿ, ಟೋಟಲ್ ಸರ್ಫೇಸ್ ಏರಿಯಾ 6a². ಆ ಫಾರ್ಮುಲಾ ಅಲ್ಲೇ ಹಾಕಬೇಕು, 6a². ಇಲ್ಲಿ ಬರೀರಿ 6a². 1944. ಆಮೇಲೆ ಏನ್ ಮಾಡ್ಬೇಕು ಸರ್? ಕ್ಯಾನ್ಸಲೇಷನ್. ಈ ಕಡೆಯಿಂದ ಆ ಕಡೆ R1ಲೇ, R3ಲೇ, R2ಲೇ, R4ಲೇ. ಸೊ a² is equal to 324. a² ಅಂದ್ರೆ 324. 30 ಮಟ್ಟ ಎಲ್ಲಾ ಸ್ಕ್ವೇರ್ಸ್ ನಿಮ್ಗೆ ಗೊತ್ತಿರಬೇಕು. ಯು ಶುಡ್ ರಿಮೆಂಬರ್ ದ ಸ್ಕ್ವೇರ್ ಟಿಲ್ 30. ಯಾವ ಸಂಖ್ಯೆ ಇದು? ಸ್ಕ್ವೇರ್ ರೂಟ್ ಏನಿದೆ? 324. 18 ಇದೆ, 18 ಇದೆ. ಸೊ ದೇರ್ ಫೋರ್ ಮೈ ಡಿಯರ್ ಫ್ರೆಂಡ್ಸ್, a is equal to 18 ಸೆಂಟಿಮೀಟರ್. ಅಂದ್ರೆ ಒಂದು ಬಾಹು ಎಷ್ಟಿದೆ ಆ ಘನದ? 18 ಇದೆ. ಏನ್ ಫೈಂಡ್ ಮಾಡಬೇಕು? ಕ್ಯೂಬ್. 18 18 18 3 ಸಲ ಎಷ್ಟ್ರಿ? 18 18 18 8 8 64 4 4 8 32. ಎರಡರಿಂದ ಎಂಡ್ ಆಗುವಂತ ಸಂಖ್ಯೆ ಇದು ಅಂದ್ರೆ ಇಲ್ಲ ನೋಡ್ರಿ. 8 8 64, 4 8 32. ಲಾಸ್ಟ್ ಡಿಜಿಟ್ 2 ಇದೆ. ಈಗ 2 ಇಷ್ಟು ಕಡಿಮೆ ಅಂದ್ರೆ ಆಗೋದಿಲ್ಲ, ಯಾಕಂದ್ರೆ 10 ಕ್ಯೂಬ್ 1000 ಇದೆ. ಇದು ಅಂದ್ರೆ 18. ಇಲ್ಲಿ 2 ಇದೆ, ಇಲ್ಲಿ 2 ಇದೆ. ಯಾವ ಆಪ್ಷನ್ ಟಿಕ್ ಮಾಡ್ತೀರಿ? ಇದು ಇಲ್ಲ, ಯಾಕಂದ್ರೆ ಇದು 1000ಗಿಂತ ಕಡಿಮೆ ಇದೆ. ಇಟ್ ಇಸ್ ಲೆಸ್ ದನ್ 1000. ಇದು ಆನ್ಸರ್ ಇಲ್ಲ, ಬರೀ ಇದೆ ನಮ್ದು ಆನ್ಸರ್. ಬಟ್ ನಿಮ್ ಕಡೆ ಟೈಮ್ ಇದೆ ಅಂದ್ರೆ 18 into 18 into 18 ಮಾಡಿ. ಸೊ you'll be getting 5. ಮುಂದಿನ ಕ್ವೆಶ್ಚನ್. What is the length of each side of a cube if volume of the cube is 13824? ಈಗ ವಾಲ್ಯೂಮ್ ಕೊಟ್ಟಾರೆ 13824. ಮತ್ತೇನ್ ಕೇಳ್ಯಾರ? ವಾಟ್ ಈಸ್ ದ ಲೆಂತ್ ಆಫ್? ಒಂದು ಘನದ ಘನಫಲ ಎಷ್ಟಿದೆ ಮತ್ತು ಆ ಘನದ ಬಾಹುವಿನ ಉದ್ದ ಎಷ್ಟು? ಬಾಹುವಿನ ಉದ್ದ ಅಂದ್ರೆ a is equal to ಎಷ್ಟಿದೆ? ಸೊ ವಾಲ್ಯೂಮ್ ಫಾರ್ಮುಲಾ a³ ಮೈ ಡಿಯರ್ ಫ್ರೆಂಡ್ಸ್. ಇದು 13824. ಸೈಡ್ ಹೆಂಗ್ ಫೈಂಡ್ ಮಾಡ್ತೀರಿ? ಸರ್ ಇದು ಬಹಳ ದೊಡ್ಡ ಕ್ವೆಶ್ಚನ್. ಇದು ಬಹಳ ದೊಡ್ಡ ಕ್ವೆಶ್ಚನ್, ಬಹಳ ದೊಡ್ಡ ಸಂಖ್ಯೆ 13824. ನನ್ಗೆ ಗೊತ್ತಿದೆ ಇದು ಯಾವ ಸಂಖ್ಯೆ ಇದೆ, ಯಾಕಂದ್ರೆ 25 ಮಟ್ಟ ನನ್ಗೆ ಗೊತ್ತಿದೆ ಇದು. ಸೊ ಡೈರೆಕ್ಟ್ 24. ನೀವು ಹೇಳ್ತೀರಿ ಸರ್ ಹೆಂಗೆ? ಕ್ಯೂಬ್ ರೂಟ್ ತೆಗೆಯೋದು ಟೆಕ್ನಿಕ್ ನಿಮ್ಗೂ ಗೊತ್ತಿರಬೇಕು. ನೀವು ಮಾಡಿಲ್ಲ ಅಂದ್ರೆ ಕಂಪಲ್ಸರಿ ಮಾಡ್ರಿ. ಲಾಸ್ಟ್ ಸಂಖ್ಯೆ 4 ಇದೆ. 1 2 3 4. ಇದು 1 2 3 4 5 6 7 8 9 10. ಓಕೆ, ಮೈಂಡ್ ಅಲ್ಲಿ ಮಾಡಬೇಕು ನೋಡಿ. ಮೈಂಡ್ ಅಲ್ಲಿ ಹೆಂಗ್ರಿ? 4 ಇದೆ, 4. ಲಾಸ್ಟ್ 3 ಡಿಜಿಟ್ ಕ್ಯಾನ್ಸಲ್ ಮಾಡ್ರಿ. 13. 13ಗಿಂತ ಕಡಿಮೆ ಯಾವ್ರಿ? 8. ಯಾವ ಸಂಖ್ಯೆ ಅದು? 2. ಸರ್ ಹೆಂಗ್ ಬಂದಿದೆ ಅರ್ಥ ಆಗಿಲ್ಲ? ಇಲ್ಲೇ ನೋಡ್ರಿ, ಇಲ್ಲೇ ಹೇಳ್ತೇನೆ ನಿಮ್ಗೂ. ಕ್ಯೂಬ್ ರೂಟ್ ಹೆಂಗ್ ತೆಗಿಬೇಕು ಇಲ್ಲೇ ನೋಡ್ರಿ. ಹೌ ಟು ಫೈಂಡ್ ದ ಕ್ಯೂಬ್ ರೂಟ್. ಇದು ಕ್ಯೂಬ್ ರೂಟ್ ಹೆಂಗ್ ತೆಗಿಬೇಕು ಇಲ್ಲೇ ನೋಡ್ರಿ. 1 ರಿಂದ 10 ಎಲ್ಲಾ ಸಂಖ್ಯೆಯ ಕ್ಯೂಬ್ ಬರೀರಿ. 1 ಕ್ಯೂಬ್ 1, 2 ಕ್ಯೂಬ್ 8, 3 ಕ್ಯೂಬ್ 27, 4 ಕ್ಯೂಬ್ 64, 5 ಕ್ಯೂಬ್ ಎಷ್ಟು? 125, 6 216, 7 ಎಷ್ಟು? 3 4 3, 8 512, 9 ಎಷ್ಟು? 729, 10 ಎಷ್ಟು? 133. ಇಲ್ಲ, 1000 ಇದೆ. 1000. ನೋಡ್ರಿ, ನಿಮ್ಗೂ ಗೊತ್ತಿಲ್ಲ ಅಂದ್ರೆ ಹಿಂಗ್ ಬರಿಬೇಕು. ಒಂದ್ಸಲ ಪ್ರಾಕ್ಟೀಸ್ ಮಾಡಿದ್ರೆ ಅಂದ್ರೆ ಹಿಂಗ್ ಮೈಂಡ್ ಅಲ್ಲಿ ಬರೀ 2 ಸೆಕೆಂಡ್ ಬೇಕು. ಇದು ಕ್ವಶನ್ ಸಾಲ್ವ್ ಮಾಡಕ್ ಬರೀ 2 ಸೆಕೆಂಡ್ ಬೇಕು. ಬಟ್ ಗೊತ್ತಿಲ್ಲ, ಅದಕ್ಕಾಗಿ ಐ ಆಮ್ ಎಕ್ಸ್ಪ್ಲೈನಿಂಗ್ ಯು. ಲಾಸ್ಟ್ ಡಿಜಿಟ್ ಇದೆ 4 ಅಂತ. ಯಾರಿಗೆ ಗೊತ್ತಿದೆ ಅವರು ಸ್ಕಿಪ್ ಮುಂದೆ ಮಾಡ್ರಿ. ಓಕೆ ನೋಡ್ರಿ, 4 ಇದೆ. ಇಲ್ಲಿ ಲಾಸ್ಟ್ ಡಿಜಿಟ್ 4 ಎಲ್ಲಿದೆ ನೋಡ್ಬೇಕು. ಸರ್ ಇಲ್ಲಿದೆ 4 ಎಲ್ಲಿದೆ? ಈ ಕಡೆ. ಮತ್ ಯಾವ ಕಡೆ 4 ಇಲ್ಲ. ಸೊ ನಮ್ದು ಆನ್ಸರ್ ದಲ್ಲಿ ಲಾಸ್ಟ್ ಡಿಜಿಟ್ ನಮ್ದು 4 ಇರುತ್ತೆ. 4 ಅರ್ಥ ಆಗಿದೆ? ಅರ್ಥ ಆಗಿದೆ? ಈಗ ನನಗೆ ಹೇಳ್ರಿ, ಲಾಸ್ಟ್ ಡಿಜಿಟ್ ಇಲ್ಲಿ ಲಾಸ್ಟ್ ಡಿಜಿಟ್ ಸಪೋಸ್ 2 ಇದೆ ಅಂದ್ರೆ ಏನ್ ಬರೀತೀರಿ? 8. ಸಪೋಸ್ ಲಾಸ್ಟ್ ಡಿಜಿಟ್ 7 ಕೊಟ್ಟಾರ, ಲಾಸ್ಟ್ ಡಿಜಿಟ್ 7 ಕೊಟ್ಟಾರ ಅಂದ್ರೆ ಏನ್ ಬರಬೇಕು? 3 ಬರಬೇಕು. ಅದು ಫಸ್ಟ್ ಸ್ಟೆಪ್. ನಂಬರ್ 2, ಕ್ಯೂಬ್ ರೂಟ್ ದಲ್ಲಿ ಲಾಸ್ಟ್ 3 ಸಂಖ್ಯೆ ಕ್ಯಾನ್ಸಲ್ ಮಾಡ್ರಿ. ಲಾಸ್ಟ್ 3 ನಂಬರ್ ಕಟ್ ಮಾಡ್ರಿ. ಲಾಸ್ಟ್ 1 2 3 ಕಟ್ ಮಾಡ್ರಿ. ಎಷ್ಟು ಉಳಿದಿದೆ ಈಗ? 13. ಇದರಲ್ಲಿ 13 ಎಲ್ಲಿ ಬರುತ್ತೆ? ಇಲ್ಲಿ. 13 ಎಲ್ಲಿ ಬರುತ್ತೆ? ಈ ಕಡೆ 13. 2ರಿಂದ ಸೊ ಏನ್ ಮಾಡ್ಬೇಕು? ಮೇಲಿಂದ ಸಂಖ್ಯೆ ತಗೋರಿ. ಇಲ್ಲಿಂದ ಈ ಸೆಂಟರ್ದಲ್ಲಿ ಮೇಲಿಂದ ಸಂಖ್ಯೆ 13ಗಿಂತ ಕಡಿಮೆ ಪರ್ಫೆಕ್ಟ್ ಕ್ಯೂಬ್ 8 ಇದೆ. ಯಾವ ಸಂಖ್ಯೆ ಅದ? 2. ಇಲ್ಲಿ ಬರೀರಿ. ನಮ್ದು ಆನ್ಸರ್ 24. ಆಪ್ಷನ್ ನಂಬರ್ ಬಿ. ಇದು ಟೆಕ್ನಿಕ್ ನೀವು ಯೂಸ್ ಮಾಡಿ. ಆ ಟೆಕ್ನಿಕ್ ಕಂಪಲ್ಸರಿ ಯೂಸ್ ಮಾಡಿ. ಗೊತ್ತಿಲ್ಲ ಅಂದ್ರೆ ಇದು ಟೆಕ್ನಿಕ್ ಸ್ವಲ್ಪ ಆಮೇಲೆ ಕ್ಲಾಸ್ ಆದ ನಂತರ ಪ್ರಾಕ್ಟೀಸ್ ಮಾಡ್ರಿ ಕ್ಯೂಬ್ ರೂಟ್. ಯಾಕಂದ್ರೆ ಬಹಳ ಕ್ವಶನ್ಸ್ ಕೇಳ್ತಾರೆ ಇದು. ಮುಂದಿನ ಕ್ವಶನ್. ನೆಕ್ಸ್ಟ್ ಆಕೃತಿ ಇದೆ ಕ್ಯೂಬಾಯ್ಡ್.
ಓಕೆ, ಆಯತ ಕನ್ನಡದಲ್ಲಿ ಬರೀರಿ ಆಯತ ಘನ, ಆಯತ ಘನ. ಓಕೆ, ಸೊ ಆಕೃತಿ ಯಾವ ಪ್ರಕಾರ ಇರುತ್ತೆ ನೋಡಿ. ಸೊ ಈ ರೀತಿ 3D. ಸೊ ಇದು ಆಯತ ಘನ. ಎಕ್ಸಾಂಪಲ್ಸ್ ಏನೇನ್ರಿ ಸರ್? ಎಕ್ಸಾಂಪಲ್ಸ್ ಫಾರ್ ಎಕ್ಸಾಂಪಲ್ ಬ್ರಿಕ್ಸ್. ನೀವು ಮನೆ ಓಕೆ ಕನ್ಸ್ಟ್ರಕ್ಷನ್ ಮಾಡಕ್ ಯೂಸ್ ಮಾಡ್ತೀರಿ ಬ್ರಿಕ್ಸ್. ಅಕ್ವೇರಿಯಂ ಇರಬಹುದು, ಅಕ್ವೇರಿಯಂ AQUARIUM ಅಕ್ವೇರಿಯಂ. ಓಕೆ, ಫಿಶ್ ಟ್ಯಾಂಕ್. ಸೆಕೆಂಡ್ ನೆಕ್ಸ್ಟ್ ಎಕ್ಸಾಂಪಲ್ ನಿಮ್ದು ಹಾಲ್. ಓಕೆ, ಲಿವಿಂಗ್ ರೂಮ್, ನಿಮ್ದು ಲಿವಿಂಗ್ ರೂಮ್. ಕ್ಲಾಸ್ ರೂಮ್, ಇದು ಎಲ್ಲ ಡಸ್ಟರ್. ಓಕೆ, ಶಾಲೆಯಲ್ಲಿ ಯೂಸ್ ಮಾಡೋದು ಡಸ್ಟರ್. ಇದು ಎಲ್ಲ ಎಕ್ಸಾಂಪಲ್ಸ್. ಅದರಲ್ಲಿ ಇದು ಲೆಂತ್, ಇದು ಬ್ರೆಡ್ತ್, ಇದು ಹೈಟ್. ಓಕೆ, ಫಾರ್ಮುಲಾಸ್. ಘನಫಲ ಫಾರ್ಮುಲಾ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ LBH. ಓಕೆ, ವಾಲ್ಯೂಮ್ ಫಾರ್ಮುಲಾ L ಇಂಟು B ಇಂಟು H. ನೆಕ್ಸ್ಟ್ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ, ಮೇಲ್ಮೈ ವಿಸ್ತೀರ್ಣ. ಯಾವ್ರಿ? ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಫ್ರಂಟ್, ಬ್ಯಾಕ್, ರೈಟ್ ಸೈಡ್, ಲೆಫ್ಟ್ ಸೈಡ್, 4 ವಾಲ್ಸ್. ಸೊ 2L ಪ್ಲಸ್ B ಇಂಟು H. ಇದು ಈಗ ನಿಮ್ದ ಕ್ವಶನ್ ಸರ್, ಇಷ್ಟೆಲ್ಲ ಫಾರ್ಮುಲಾಸ್ ನನ್ನ ಮೈಂಡ್ ದಲ್ಲಿ ಹೋಗಂಗಿಲ್ಲ, ಏನ್ ಮಾಡ್ಬೇಕು? ಇಲ್ಲೇ ನೋಡ್ರಿ, ನಿಮ್ಗೂ ರೆಕ್ಟಾಂಗಲ್ ಫಾರ್ಮುಲಾಸ್ ಗೊತ್ತಿದೆ ಎಲ್ಲರಿಗೆ. ರೆಕ್ಟಾಂಗಲ್ ಫಾರ್ಮುಲಾ 2D ದಲ್ಲಿ ರೆಕ್ಟಾಂಗಲ್ ಮಾಡಿರಿ ನೀವು ಸರ್. ಏರಿಯಾ ಫಾರ್ಮುಲಾ ಲೆಂತ್ ಇಂಟು ಬ್ರೆಡ್, ಪೆರಿಮೀಟರ್ ಸುತ್ತಳತೆ, ಅದು ಫಾರ್ಮುಲಾ ಏನಿತ್ತು? 2 ಬ್ರಾಕೆಟ್ L ಪ್ಲಸ್ B. ಆಮೇಲೆ ಡಯಾಗೋನಲ್ ಫಾರ್ಮುಲಾ ಏನಿತ್ತು? √L ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್. ಅದೇ ಫಾರ್ಮುಲಾ ಇದು 2D ದಲ್ಲಿ ಆಗಿದೆ. ಇದು ರೆಕ್ಟಾಂಗಲ್ ಆಯತ, ಇದು ಏನಿದೆ? ಆಯತ ಘನ. ಇದು ಆಯತ ಘನ ಇದೆ. ಇದು 3D, ಇದು 2D, ಇದು 3D. ಏನ್ ಮಾಡ್ಬೇಕು ನೋಡ್ರಿ. ಫಸ್ಟ್ ಫಾರ್ಮುಲಾ ಲೆಂತ್ ಇಂಟು ಬ್ರೆಡ್ತ್, ಇಲ್ಲಿ ವಾಲ್ಯೂಮ್ ಅಂದ್ರೆ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್, 1H ಆಡ್ ಮಾಡ್ರಿ. ಲ್ಯಾಟ್ರಲ್ ಸರ್ಫೇಸ್ ಏರಿಯಾ, ಇದು ಎರಡನೇ ಫಾರ್ಮುಲಾ ಏನಿದೆ? 2L ಪ್ಲಸ್ B. ಬರೀ ಇಲ್ಲಿ ಹೈಟ್ 1 ಎಕ್ಸ್ಟ್ರಾ ಇದೆ, ಇಂಟು H ಮಾಡ್ರಿ. ಈಗ ನೆಕ್ಸ್ಟ್ ಡಯಾಗೋನಲ್ ಫಾರ್ಮುಲಾ ಏನಿದೆ? L ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್. ಸೊ ನೋಡ್ರಿ, √L ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್, ಬಟ್ ಎಕ್ಸ್ಟ್ರಾ ಏನಿದೆ? H. ಸೊ ಅದು 1 ಹಾಕ್ರಿ, ಪ್ಲಸ್ H ಸ್ಕ್ವೇರ್. ಇನ್ನೊಂದು ಫಾರ್ಮುಲಾ ಇದೆ, ಆ ಫಾರ್ಮುಲಾ ಟೋಟಲ್ ಸರ್ಫೇಸ್ ಏರಿಯಾ. ನೋಡ್ರಿ, ಐ ವಿಲ್ ಟೆಲ್ ಯು ದ ಟ್ರಿಕ್ ಹೌ ಟು ರಿಮೆಂಬರ್. 2 ಬರೀರಿ, ಆಮೇಲೆ ಈ 2 ಇಂಟು ಮಾಡ್ರಿ, ಲೆಂತ್ ಇಂಟು ಬ್ರೆಡ್ LB ಬರೀರಿ, ಪ್ಲಸ್ ನೆಕ್ಸ್ಟ್ 2 ಇಂಟು ಮಾಡ್ರಿ, B ಇಂಟು H, ಪ್ಲಸ್ ಲೆಂತ್ ಇಂಟು ಹೈಟ್ LH. 2 ಬ್ರಾಕೆಟ್ LB ಪ್ಲಸ್ BH ಪ್ಲಸ್ LH. ಇದು 4 ಫಾರ್ಮುಲಾಸ್. ಫಾರ್ಮುಲಾ 1, ಫಾರ್ಮುಲಾ 2, ಫಾರ್ಮುಲಾ 3, ಫಾರ್ಮುಲಾ 4 ಮಾಡ್ಲೇಬೇಕು ನೀವು. ಈಗ ಫಾರ್ಮುಲಾ ನೋಡಿ ಸರ್, ಇದು ನಾನು ಮಾಡಂಗಿಲ್ಲ. ಹಿಂಗ್ ಬಹಳ ಸ್ಟೂಡೆಂಟ್ಸ್, ನಮ್ದು ಆಫ್ಲೈನ್ ಸ್ಟೂಡೆಂಟ್ಸ್ ಹಂಗ್ ಮಾಡ್ತಾರೆ. ಇಲ್ಲೇ ನಮ್ದು ಕೋಚಿಂಗ್ ಸ್ಟೂಡೆಂಟ್ಸ್, ಸರ್ ಇದು ಇಷ್ಟು ಫಾರ್ಮುಲಾಸ್ ನೋಡ್ರಿ, 1 ಮಾರ್ಕ್ಸ್ ಇಂಪಾರ್ಟೆಂಟ್ ಇದೆ ಎಕ್ಸಾಮ್ ದಲ್ಲಿ. ಇಂತಹ ಈಸಿ ಕ್ವಶನ್ ನಿಮಗೂ ಸರಾಸರಿ ನಿಮ್ದು ಫೇವ್ರೆಟ್ ಟಾಪಿಕ್ ಇರ್ಬೋದು ಸರ್, ಅನುಪಾತ್. ನಾನು ಬಹಳ ಸ್ಟೂಡೆಂಟ್ ಹೇಳ್ತಾರೆ, ಸರ್ ನಾನು ಅನುಪಾತ್ ಮಾಡ್ತೀನಿ ಸರ್, ಅನುಪಾತ್ ಬಹಳ ಈಸಿ ಇದೆ. ಆ ಅನುಪಾತದಲ್ಲಿ ದೊಡ್ಡ ದೊಡ್ಡ ಕ್ವಶನ್ ಹಾಕ್ಬಹುದು. ಇದು ಲೆಸನ್ ಬಹಳ ಇಷ್ಟು ಸಿಂಪಲ್ ಕ್ವಶನ್ ಕೊಟ್ಟಾರ, ಎಷ್ಟು ಈಸಿ ನೋಡಿ. ವಾಲ್ಯೂಮ್ ಆಫ್ ದ ಕ್ಯೂಬಾಯ್ಡ್ ವಿತ್ ಲೆಂತ್, ಬ್ರೆಡ್ತ್, ಹೈಟ್ 3 ಸೆಂಟಿಮೀಟರ್, 4 ಸೆಂಟಿಮೀಟರ್, 5 ಸೆಂಟಿಮೀಟರ್. ಏನಿದೆ ಫಾರ್ಮುಲಾ? L ಇಂಟು B ಇಂಟು H. ಇದು 3 ಸಂಖ್ಯೆ ಇಂಟು ಮಾಡ್ರಿ, 3 ಇಂಟು 4 ಇಂಟು 5, 3 4 12, 12 5 ಏನ್ರಿ? 60. 60. ಆಪ್ಷನ್ ಸಿ. ರೈಲ್ವೆ ಗ್ರೂಪ್ ಡಿ ಕ್ವಶನ್ ಇದೆ, ಸಿಂಪಲ್, ಇಷ್ಟು ಈಸಿ. ಮತ್ತು ಸ್ಟೂಡೆಂಟ್ ಇದು ಬೇಡ್ತಾರೆ ಸಿಂಪಲ್. ಸೊ ಡೋಂಟ್ ಲೀವ್ ದಿಸ್. ಪಾಸ್ ಮಾಡ್ರಿ, ಸರಿಯಾಗಿ ನೋಟ್ ಡೌನ್ ಮಾಡ್ರಿ, ಅಂಡ್ ಸಿ ದಿಸ್ ನೆಕ್ಸ್ಟ್ ಕ್ವಶನ್. SSC MTS 2022 ಎಕ್ಸಾಮ್ ದಲ್ಲಿ ಎಷ್ಟೆಷ್ಟು ಕೊಟ್ಟಾರ? 40 20 10. ಸಿಂಪಲ್ ಇದೆ. 40 ಇಂಟು 20 ಇಂಟು 10 ಎಷ್ಟಾಗುತ್ತೆ? 4 2s 8, 8 1s 8, 4 2 8, 8 1 8. ಎಷ್ಟು ಜೀರೋಸ್? 1 2 3, 1 2 3, 8000. ಆಪ್ಷನ್ ನಂಬರ್ ಬಿ. ನೆಕ್ಸ್ಟ್ ಕ್ವಶನ್ ಸಿಂಪಲ್ ಇದೆ. ಏನಿದೆ ಇದ್ರಲ್ಲಿ? ಇದು ವಾಲ್ಯೂಮ್ ಇಲ್ಲ. ಲಾಂಗೆಸ್ಟ್ ರಾಡ್. ಲಾಂಗೆಸ್ಟ್ ರಾಡ್ ಅಂದ್ರೆ ಯಾವ ಫಾರ್ಮುಲಾ? ಡಯಾಗೋನಲ್. ಕನ್ನಡ ಮೀಡಿಯಂದಲ್ಲಿ ಬರೀರಿ ಕರ್ಣ. ಕನ್ನಡ ಮೀಡಿಯಂದಲ್ಲಿ ಬರೀರಿ ಕರ್ಣ. ಕರ್ಣ ಫಾರ್ಮುಲಾ ಇದು ಇದೆ. ಇಲ್ಲಿ ಕೇಳಿರೋದು SSC GD 2023. ಸರ್ ಫಾರ್ಮುಲಾ ಡಯಾಗೋನಲ್ ಏನಿದೆ? √L ಸ್ಕ್ವೇರ್ B ಸ್ಕ್ವೇರ್ ಪ್ಲಸ್ H ಸ್ಕ್ವೇರ್. ಲೆಂತ್ ಉದ್ದ ಎಷ್ಟಿದೆ? 10. 10 ಸ್ಕ್ವೇರ್ ಮಾಡ್ರಿ. 10 ಸ್ಕ್ವೇರ್ ಎಷ್ಟಿದೆ? 100. 10 ಸ್ಕ್ವೇರ್ ಮಾಡ್ರಿ 100. 5 ಸ್ಕ್ವೇರ್ ಮಾಡ್ರಿ 5 ಸ್ಕ್ವೇರ್ 25. ಎಲ್ಲ ಪ್ಲಸ್ ಮಾಡ್ರಿ, ಕಮಾನ್. 225. 225 ಸ್ಕ್ವೇರ್ ರೂಟ್ ಏನ್ರಿ? 15. ಎಷ್ಟು ಈಸಿ ಕ್ವಶನ್. ಬರೀ 5 ಸೆಕೆಂಡ್ ಬೇಕು. ಸ್ವಲ್ಪ ಫಾಸ್ಟ್ ಮಾಡಿರಿ ಅಂದ್ರೆ ಬರೀ 5 ಸೆಕೆಂಡ್ ಅಲ್ಲಿ ಮಾಡ್ತೀರಿ. ಆಪ್ಷನ್ ನಂಬರ್ ಡಿ ಆನ್ಸರ್ ಬಂದು.
ಓಕೆ, ಅದಕ್ಕಾಗಿ ಐ ಆಮ್ ಟೆಲಿಂಗ್ ಯು ಈ ಲೆಸನ್ ದಲ್ಲಿ ಈಸಿ ಕ್ವಶನ್ಸ್ ಅದಾರ, ಮೀಡಿಯಂ ಅದಾರ, ಡಿಫಿಕಲ್ಟ್ ಅದಾರ. ನಿಮ್ದು GD ಎಕ್ಸಾಮ್, ಗ್ರೂಪ್ ಡಿ, NTPC ಮತ್ತು ಬೇರೆ ಟ್ರೇಡ್ಸ್ಮನ್ ಎಕ್ಸಾಮ್ ದಲ್ಲಿ 75% ಎಕ್ಸಾಮ್ ಶಿಫ್ಟ್ ದಲ್ಲಿ ಬರೀ ಈಸಿ ಮೀಡಿಯಂ ಅಷ್ಟು ಕ್ವಶನ್ಸ್ ಕೇಳ್ತಾರೆ. ಬರೀ 20% ಶಿಫ್ಟ್ ದಲ್ಲಿ ಸ್ವಲ್ಪ ಡಿಫಿಕಲ್ಟ್ ಕ್ವಶನ್, 80% ಟೈಮ್ಸ್ ಈಸಿ ಅಂಡ್ ಮೀಡಿಯಂ ಕ್ವಶನ್ಸ್ ಕೇಳ್ತಾರೆ ಎಕ್ಸಾಮ್ ದಲ್ಲಿ. ದಟ್ಸ್ ವೈ ಇದು ಲೆಸನ್, ಡೋಂಟ್ ಲೀವ್ ದಿಸ್. ಇದು ಸೇಮ್ ಇದೆ 16, 12 and 10 ಏನಿದೆ ಬಟ್ ಕ್ವಶನ್. ಲಾಂಗೆಸ್ಟ್ ರಾಡ್ ಇದರಲ್ಲಿ ಹಾಕೋಣ. 16 ಸ್ಕ್ವೇರ್ ಮಾಡ್ರಿ ಎಷ್ಟು? 256. 12 ಸ್ಕ್ವೇರ್ ಮಾಡ್ರಿ 120. 120 ಇಲ್ಲ, 144 ಪ್ಲಸ್ ನೆಕ್ಸ್ಟ್ 10 ಸ್ಕ್ವೇರ್ ಮಾಡ್ರಿ 100. ಯಾಕ್ರಿ ಸರ್? ಯಾಕಂದ್ರೆ ಫಾರ್ಮುಲಾ ಇದೆ L ಸ್ಕ್ವೇರ್ B ಸ್ಕ್ವೇರ್ ಹೈಟ್ ಸ್ಕ್ವೇರ್, ಲೆಂತ್ ಬ್ರೆಡ್ತ್ ಹೈಟ್ ಇದು ಸ್ಕ್ವೇರ್ 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 ಮಾಡಿ ಪ್ಲಸ್ ಎಷ್ಟಾಗಿದೆ ಹೇಳ್ರಿ? ಎಷ್ಟಾಗಿದೆ ಟೋಟಲ್? ಇದು ಎಲ್ಲ ಪ್ಲಸ್ ಮಾಡ್ರಿ ಎಷ್ಟು? 500. 6 + 4 10 ನೋಡೋಣ. ಆಮೇಲೆ 4 5 5 + 5 10 2 3 4 5 500 √500. ಆಪ್ಷನ್ ದಲ್ಲಿ ಇಲ್ಲ ಸರ್, ಏನ್ ಮಾಡ್ಬೇಕು? ಸೊ 500ಗೆ ಸ್ಪ್ಲಿಟ್ ಮಾಡ್ರಿ. 500ಗೆ ಏನ್ ಮಾಡ್ರಿ? ಸ್ಪ್ಲಿಟ್ ಮಾಡ್ರಿ. ಹೆಂಗ್ರಿ ಸರ್? 5 × 100 5 × 100 500. ಇದು 100 ಪರ್ಫೆಕ್ಟ್ ಸ್ಕ್ವೇರ್ ಇದೆ, ಪೂರ್ಣ ವರ್ಗ. ಇದು 100ಗೆ ಹೊರಗಡೆ ತೆಗರಿ. ಜಸ್ಟ್ ಟೇಕ್ ಇಟ್ ಔಟ್ ಸೈಡ್ ಮೈ ಡಿಯರ್ ಫ್ರೆಂಡ್ಸ್. 100 ಸ್ಕ್ವೇರ್ ರೂಟ್ ಎಷ್ಟಿದೆ ಎಲ್ಲರಿಗೆ ಗೊತ್ತಿದೆ ನಿಮಗೂ, 10. ಇದು ಬರಂಗಿಲ್ಲ. 10 √5 10 √5 ಈ ನಮ್ದು ಆನ್ಸರ್. ಯಾವಾಗೂ ನೀವು ಈ ರೀತಿ ಕ್ವಶನ್ ನೋಡಿದ್ರೆ ಅಂದ್ರೆ ಆ ರೀತಿ ನೀವು ಮಾಡಲೇಬೇಕು. ಸಪೋಸ್ ಈ ಬ್ರಾಕೆಟ್ ದಲ್ಲಿ ಹಿಂಗ್ ಬಂದಿದೆ ಸರ್ 800, ಈಗ ಏನ್ ಮಾಡ್ಬೇಕು? ಏನಿಲ್ಲ. ಸೊ ಇದು ಏನ್ ಮಾಡ್ರಿ? ಸ್ಪ್ಲಿಟ್ ಮಾಡ್ಬೇಕು 8 × 100. ಬಟ್ ಇನ್ನೊಂದು, ಈ 8 ಸಂಖ್ಯೆಗೆ ಮತ್ತೆ ಸ್ಪ್ಲಿಟ್ ಮಾಡ್ಲೇಬೇಕು ನೋಡಿ. 4 2 8, ಆಮೇಲೆ ಇದು 100. 100 ಹೊರಗಡೆ ತಗೋರಿ 10 ಅಂಡ್ 4 ಸ್ಕ್ವೇರ್ ರೂಟ್ ಆಫ್ 4 ಎಷ್ಟಿದೆ? 2. ಸೊ 2 ಮತ್ತು ಇದು ಬರಂಗಿಲ್ಲ ಹೊರಗಡೆ, ಇದು ಅಲ್ಲಿ ಇಡ್ರಿ. ಸೊ 10 2s 20 20 √. ಇದು ಬೇರೆ ಇದೆ, ಇದು ಎಕ್ಸ್ಟ್ರಾ ಇದೆ, ಎಕ್ಸ್ಟ್ರಾ ಕ್ವಶನ್. ಸಪೋಸ್ ಎಕ್ಸಾಮ್ ದಲ್ಲಿ ಈ ರೀತಿ ಕೊಟ್ಟಾರ, ಈ ರೀತಿ ಸಪೋಸ್ ಬಂದಿದ್ರಿಂದ 800 ಅಂದ್ರೆ ಆನ್ಸರ್ 20 ರೂಟ್. ಅದು ಹೇಳಿದ್ರು 800 ಅಂದ್ರೆ ಸ್ಪ್ಲಿಟ್ ಮಾಡಬೇಕು. ಮತ್ತೆ 8 ಅಂದ್ರೆ ಮತ್ತೆ ಬ್ರೇಕ್ ಮಾಡ್ರಿ ಸರ್. 8 ಅಂದ್ರೆ 4 2 4 ಸ್ಕ್ವೇರ್ ರೂಟ್ ಎಷ್ಟಿದೆ? 2. 100 ಸ್ಕ್ವೇರ್ ರೂಟ್ ಎಷ್ಟಿದೆ? 10 10 2 20. ಇದು ಹೊರಗಡೆ ಬರಂಗಿಲ್ಲ. ಸೊ ರೂಟ್ ಆನ್ಸರ್. ನೆಕ್ಸ್ಟ್ ಇದು ನೀವು ಸ್ವಲ್ಪ ಸೇಮ್ ಇದೆ ಅವ್ರು ಬೇರೆ ಇದೆ. 16 12 10 ಸೇಮ್ ಇದೆ. ನೆಕ್ಸ್ಟ್ ಈ ಕ್ವಶನ್ ಬಂದೆ. ಓಕೆ, ಒಂದ್ ನೋಡಿ. ವಾಟ್ ಈಸ್ ದ ವಾಲ್ಯೂಮ್ ಆಫ್ ದ ಕ್ಯೂಬಾಯ್ಡ್ ಇಫ್ length is doubled? What is the volume of the cuboid if its length is doubled, height is half and breadth is doubled? What will be the volume? ನೋಡ್ರಿ, ಒಂದು ಆಯತ ಘನದ ಉದ್ದ ಅದು ಡಬಲ್ ಮಾಡಿರಿ ನೀವು, ಮತ್ತು ಏನ್ ಮಾಡಿರಿ? ಡಬಲ್. ಹೈಟ್ ಏನ್ ಮಾಡಿರಿ? ಅರ್ಧ ಮಾಡಿರಿ. ಇದು ಬ್ರೆಡ್ತ್ ಟ್ರಿಪಲ್ ಮಾಡಿರಿ. ಆ ಘನಫಲ ಎಷ್ಟು ಪಟ್ಟು ಹೆಚ್ಚಾಗುತ್ತದೆ ಅದು ಕ್ವಶನ್. ಘನಫಲ ಫಾರ್ಮುಲಾ ಎಲ್ಲರಿಗೆ ಗೊತ್ತಿದೆ ಮೈ ಡಿಯರ್ ಫ್ರೆಂಡ್ಸ್. ವಾಲ್ಯೂಮ್ ಫಾರ್ಮುಲಾ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಇದೆ, L × B × H. ಈಗ ನೋಡಿ, ಸ್ಟಾರ್ಟಿಂಗ್ ಎಷ್ಟಿದೆ ಗೊತ್ತಿದೆ ನಿಮ್ಗೂ? ಗೊತ್ತಿಲ್ಲ ಸರ್, ಏನಿದೆ ಗೊತ್ತಿಲ್ಲ. ಏನ್ ಅಜ್ಯೂಮ್ ಮಾಡೋಣ? ಸ್ಟಾರ್ಟಿಂಗ್ ದಲ್ಲಿ ನಮ್ದು ಫಸ್ಟ್ ಎಲ್ಲ 1 1 1 ಇಡೋಣ. 1 1 ಬೇಡ ಅಂದ್ರೆ 2 2 ಇಡ್ರಿ. ಲೆಂತ್ 2 ಇದೆ, ಬ್ರೆಡ್ತ್ ಅದು 2 ಇದೆ, ಹೈಟ್ ಅದು 2 ಇದೆ. 2 2 2 2 2 2 ಇದೆ. ಓಕೆ, ಈಗ ನೋಡಿ, ಇದು ಓಲ್ಡ್ ಮತ್ತು ಇನ್ನೊಂದು ನ್ಯೂ. ಏನಾಗಿದೆ ನೋಡಿ, ಲೆಂತ್ ಏನಾಗಿದೆ? ಡಬಲ್. ಇದು ಲೆಂತ್ ಎಷ್ಟಿತ್ತು? 2. ಇದು ಡಬಲ್ ಮಾಡ್ರಿ. ಈಗ 2 ಡಬಲ್ ಎಷ್ಟು? 4. ಹೈಟ್ ಅರ್ಧ ಮಾಡ್ರಿ. 2 ಇದೆ, ಅರ್ಧ ಮಾಡ್ರಿ 1. ಮತ್ತು ಬ್ರೆಡ್ತ್, ಇದು ಬ್ರೆಡ್ತ್ ಏನ್ ಮಾಡ್ಬೇಕು? ಟ್ರಿಪಲ್ ಮಾಡ್ಬೇಕು. ಟ್ರಿಪಲ್ ಮಾಡ್ರಿ, ಟ್ರಿಪಲ್ 3 ಪಟ್ಟು ಮಾಡ್ರಿ 6 ಆಗುತ್ತೆ. ಲೆಂತ್ ಬ್ರೆಡ್ತ್ ಹೈಟ್, ಲೆಂತ್ ಡಬಲ್ ಮತ್ತು ಇದು ಮತ್ತು ಆ ಕಡೆ ನಡೀತಿದೆ. LBH ಬರೀರಿ, LHB ಬರೀರಿ, ನೋ ಪ್ರಾಬ್ಲಮ್. ಈಗ ನಿಮ್ದು ಕ್ವಶನ್ ಸರಿ 1 2 2 2 ಯಾಕೆ ತಗೊಂಡ್ರಿ? 1 ತಗೋರಿ ನೀವು. 1 1 1 ಮತ್ತೆ ಹಂಗ್ ಮಾಡ್ರಿ. 1 ಡಬಲ್ 2 ಮಾಡ್ರಿ, 1 ಡಬಲ್ ಅರ್ಧ 0.5 ಮಾಡ್ರಿ, ನಡೀತಿದೆ, ಅದು ನಡೀತಿದೆ. ಈಗ ನೋಡ್ರಿ ವಾಲ್ಯೂಮ್ ಎಷ್ಟಾಗುತ್ತೆ? 2 × 2 × 2 2 2s 4 4 2s ಎಷ್ಟು? 8. ಇಲ್ಲೇ ಎಷ್ಟಾಗಿದೆ? 4 6 4 6 24. 8 ಇದೆ, 24 ಆಗಿದೆ. ರೇಷಿಯೋ ಫೈಂಡ್ ಮಾಡ್ರಿ. 8 1s 8 8 3s 24. 1 ರಿಂದ 3 ಆಗಿದೆ. ಎಷ್ಟು ಟೈಮ್ಸ್ ಆಗಿದೆ? 3 ಪಟ್ಟು.
3 ಟೈಮ್ಸ್ ಆಗಿದೆ, 3 ಟೈಮ್ಸ್. ಸೊ ವಾಲ್ಯೂಮ್ 3 ಟೈಮ್ಸ್ ಆಗಿದೆ. ನಮ್ದು ಹಳೇ ಘನಫಲ ಇದು 3 ಪಟ್ಟ ಆಗಿದೆ. ಈಗ ನಿಮ್ದು ಕ್ವಶನ್ ಸರ್ ಎರಡು ಯಾಕೆ ತಗೊಂಡಿರಿ? ನೀವು ಬೇಕಾದ 10 ತಗೋರಿ, ನಡೆಯುತ್ತಿದೆ. 10 ತಗೋರಿ. ವೈ ಐ ಹ್ಯಾವ್ ಟೇಕನ್ 2 ಅಂದ್ರೆ ಇದು ಹಾಫ್ ಮಾಡಾಗ ಈಸಿ ಆಗುತ್ತದೆ. 1 ನಡೆಯುತ್ತಿದೆ. ನೀವು ಸ್ಟಾರ್ಟ್ ಮಾಡಿರಿ ಸರ್ 1 ಇಡೋನು ಅಂದ್ರೆ ಏನ್ರಿ? ಏನಿಲ್ಲ, ಇದು ಲೆಂತ್ ಡಬಲ್ ಮಾಡ್ರಿ 2. ಇದು ಬ್ರೆಡ್ತ್ ನೆಕ್ಸ್ಟ್ ಏನಿದೆ? ಹೈಟ್ ಅರ್ಧ ಮಾಡ್ರಿ. ಇದು ಹೈಟ್ ಅಜ್ಯೂಮ್ ಮಾಡ್ರಿ, ಇದು ಅರ್ಧ ಮಾಡ್ರಿ. ಎಷ್ಟು? 0.5. ಮತ್ತು ಇದು ಏನ್ ಮಾಡ್ಬೇಕು? 3 ಪಟ್ ಮಾಡ್ಬೇಕು. 3 ಪಟ್ ಅಂದ್ರೆ ಏನ್ರಿ? 3. ಸೊ ಎಲ್ಲ ಇಂಟು ಮಾಡ್ರಿ. ಈಗ 1 ಇಂಟು 1 ಎಷ್ಟು? 1. 2 3s 6. 6 ಇಂಟು 0.5 ಅರ್ಧ ಆಗುತ್ತೆ. ಎಷ್ಟು? 3. 1 ಇಂದ 3 ಪಟ್ಟ ಆಗುತ್ತೆ. ಇಲ್ಲಿ 1 ಇದೆ, ಇಲ್ಲಿ 3. ಹಂಗ್ ಮಾಡಿ ಅರ್ಥ ಆಗಿದೆ ಅಂದ್ರೆ ಇನ್ನೊಂದು ಈ ರೀತಿ ಕ್ವಶನ್ ಐ ಥಿಂಕ್ ಅದೇ ಎಕ್ಸಾಮ್ ಬೇರೆ ಇದೆ ಅವ್ರು ಸೇಮ್ ಇದೆ. ಲೆಂತ್ ಇಸ್ ಡಬಲ್, ಹೈಟ್ ಇಸ್ ಡಬಲ್, ಸೇಮ್ ಇದೆ. ಬ್ರೆಡ್ತ್ ಇಸ್ ಕೆಪ್ಟ್ ಸೇಮ್ ಇದೆ. ಇಲ್ಲಿ ಅಂದ್ರೆ ಇಲ್ಲಿ ಬ್ರೆಡ್ತ್ ಚೇಂಜ್ ಮಾಡಬೇಡ, ಇಲ್ಲ ಏನು ಚೇಂಜ್ ಮಾಡಬೇಡ. ಕಮೆಂಟ್ ಮಾಡಬೇಕು. ನೀವು ಏನ್ ಮಾಡಬೇಕು? ಕಮೆಂಟ್ ಮಾಡಬೇಕು. ಲೆಂತ್ ಡಬಲ್ ಮಾಡಬೇಕು, ಹೈಟ್ ಡಬಲ್ ಮಾಡಬೇಕು, ಮತ್ತು ಬ್ರೆಡ್ತ್ ಏನು ಟಚ್ ಮಾಡಬೇಡ. ಕಮೆಂಟ್ ಮಾಡ್ರಿ. ಒಂದು ಶಾರ್ಟ್ ಹಿಂಟ್ ಹೇಳ್ತೀನಿ ನಿಮ್ಗೂ. ಓಕೆ, ಸಪೋಸ್ ಇದು 1 ಇಟ್ಟಿರಿ, ಲೆಂತ್ ಬ್ರೆಡ್ತ್ ಹೈಟ್. ಸಪೋಸ್ 1 ಇಟ್ಟಿರಿ, ಈ ಲೆಂತ್ಗೆ ಡಬಲ್ ಮಾಡಬೇಕು. ಸೆಕೆಂಡ್ ಅದು ಸೇಮ್ ಮಾಡಬೇಕು. ಓಕೆ, ಇದು ಎಚ್ ತಗೋರಿ, ಎಲ್ ಎಚ್ ಮತ್ತು ಬಿ, ಅದು ಡಬಲ್. ಇದು ಏನು ಟಚ್ ಮಾಡಬೇಡ. 1 ಇದೆ, ಇಲ್ಲೇ 1 ಇಡ್ರಿ. ಆಮೇಲೆ ಚೆಕ್ ಮಾಡ್ರಿ. ಕಮೆಂಟ್ ಬಾಕ್ಸ್ ನಲ್ಲಿ ಹೇಳ್ಬೇಕು ಏನಿದೆ ಆನ್ಸರ್ ಈ ಕ್ವಶನ್ಗೆ. ಓಕೆ, ಕಮೆಂಟ್ ಮಾಡ್ರಿ. ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ಬೇಕು. ಎಸ್, ನೆಕ್ಸ್ಟ್ ಕ್ವಶನ್. ರೈಲ್ವೆ NTPC 2021 ಎಕ್ಸಾಮ್ ದಲ್ಲಿ ಕೇಳಿದ ಕ್ವಶನ್ ಇದು. ಫೈಂಡ್ ದ ವಾಲ್ಯೂಮ್ ಆಫ್ ಕ್ಯೂಬ್. ಲೆಂತ್ ಇಸ್ 2 times ಮೋರ್ ದನ್ ಬ್ರೆಡ್ತ್ ಇಸ್ 12 centimeter, ವಿಚ್ ಇಸ್ ಟ್ವೈಸ್ ದ. ಇದು ಅನುಪಾತದಲ್ಲಿಯೂ ಕೇಳ್ತಾರೆ ಈ ರೀತಿ ಕ್ವಶನ್ಸ್. ಡಿಕೋಡ್ ಮಾಡಲೇಬೇಕು ನೀವು. ನೋಡಿ, ಬ್ರೆಡ್ತ್ ಕೊಟ್ಟಾರೆ ನಮ್ಗೆ 12 ಸೆಂಟಿಮೀಟರ್. ಒಂದು ಆಕೃತಿ ನಾನು ಡ್ರಾ ಮಾಡ್ತೇನೆ ನೋಡಿ. ಒಂದು ಆಯತಘನದ ಲೆಂತ್, ಇದು ಬ್ರೆಡ್ತ್, ಇದು ಹೈಟ್. ಬ್ರೆಡ್ತ್ ಎಷ್ಟಿದೆ ಸರ್? ಇದು 12 ಸೆಂಟಿಮೀಟರ್. ಈ ಅಗಲ ಎಷ್ಟಿದೆ? ಇದು 12 ಸೆಂಟಿಮೀಟರ್ ಇದೆ. ಸೊ ಇಲ್ಲಿ ಬರೀರಿ 12. ಆಮೇಲೆ ನೋಡ್ರಿ, ಲೆಂತ್ ಇಸ್ 2 times ಮೋರ್. ಲೆಂತ್ ಏನಿದೆ? ಅಗಲಕ್ಕಿಂತ 2 ಪಟ್ಟು ಜಾಸ್ತಿ ಇದೆ. ಸೊ ಇದು 12, ಇದು ಡಬಲ್ ಮಾಡ್ರಿ, 2 ಪಟ್ಟು ಇಂಟು 2 ಮಾಡ್ರಿ, ಸೊ 12 2s ಎಷ್ಟು? 24. ಓಕೆ, ಇದು ಡಯಾಗ್ರಾಮ್ ಡ್ರಾ ಮಾಡೋದು ಅವಶ್ಯಕತೆ ಇಲ್ಲ. ನೀವು LBH ಬರೀರಿ, ನಡೀತಿದೆ. ಹಂಗ ನೀವು ಡೈರೆಕ್ಟ್ ಬರೀರಿ LBH. ಬ್ರೆಡ್ಗೆ ಹಾಕ್ರಿ 12, ಇದು ಡಬಲ್, ಇದು ಇಂಟು 2. ಸೊ 12 24. ಏನ್ ಕೊಟ್ಟಾರ? ಮತ್ತು ಹೈಟ್, ಬ್ರೆಡ್ತ್ ಇಸ್ 12 centimeter, ವಿಚ್ ಇಸ್ ಟ್ವೈಸ್ ದ ಹೈಟ್. ಇದು ಬ್ರೆಡ್ತ್ ಹೈಟ್ ಗಿಂತ 2 ಪಟ್ಟಿದೆ. ಈ ಬ್ರೆಡ್ತ್ ನೋಡಿ, ಅಲ್ಲೇ ಹೋದ್ರಿ ಕನ್ನಡ ಮೀಡಿಯಂದಲ್ಲಿ ನೀವು, ಈ ಬ್ರೆಡ್ತ್ ಹೈಟ್ ಗಿಂತ 2 ಪಟ್ಟಿದೆ. ಸೊ ಇದು ಎಷ್ಟ್ರಿ? 6. ಇದು 6. 24 12, ಇದು 6. ಸೊ ಏನಿದೆ ಕ್ವಶನ್? ವಾಲ್ಯೂಮ್ ಅಂದ್ರೆ ಫಾರ್ಮುಲಾ ಏನಿದೆ? ದಿಸ್ ಇಂಟು ದಿಸ್ ಇಂಟು ದಿಸ್. ಸೊ ನೋಡ್ರಿ, ಲಾಸ್ಟ್ ಡಿಜಿಟ್ 2 ಎಲ್ಲ ಮಲ್ಟಿಪ್ಲಿಕೇಶನ್ ಮಾಡಲೇಬೇಕು. 12 6 72, ಇದು ಮಾಡೋಣ. 12 4s 48, 12 2s 24, 24 plus 4 28 into 6, 6 8s 48, 6 8s 48, 48 plus 4 52, 6 2s 12, 12 plus 5 17. ಇದು ಬಂದಿಲ್ಲ. 1 minute. ಮೇ ಬಿ ಲೆಂತ್ ಇಸ್ 2 times ಮೋರ್ ದ್ಯಾನ್ ಅಂದ್ರೆ 2 times ಮೋರ್ ದ್ಯಾನ್ ಅಂದ್ರೆ 24 ಪ್ಲಸ್ ಮಾಡೋಣ. 2 times ಮೋರ್, 2 times ಬೇರೆ ಇರುತ್ತೆ, 2 times ಮೋರ್ ಬೇರೆ ಇರುತ್ತದೆ. ಸೊ 2 times ಮೋರ್ ಅಂದ್ರೆ ಇದು 12 ಇದೆ, 24 ಜಾಸ್ತಿ ಮಾಡಿ ನೋಡೋಣ. ಯಾಕಂದ್ರೆ 2 times ಮೋರ್ ಕೊಟ್ಟಾರೆ, ಜಾಸ್ತಿ ಇದೆ. ಸೊ 2 times 24 ಜಾಸ್ತಿ ಮಾಡಿ ನೋಡೋಣ. 1 minute. ಓಕೆ, ಸೊ ಲೆಟ್ಸ್ ಸಿ. ಲೆಂತ್, ಬ್ರೆಡ್ತ್, ಹೈಟ್. ಸೊ ಇದು 12, ಇದು 2 times ಜಾಸ್ತಿ ಇದೆ. ನಾನು ಲಾಸ್ಟ್ ಕ್ವಶನ್ ಅಲ್ಲಿ ಐ ಹ್ಯಾವ್ ಟೇಕನ್ 2 times. ಈಗ 2 times ಜಾಸ್ತಿ ಮಾಡಿ ನೋಡೋಣ. ಇದು ಈ ಸಂಖ್ಯೆ 2 ಪಟ್ಟು ಎಷ್ಟಿದೆ? 24 ಇದೆ. 24 ಜಾಸ್ತಿ ಮಾಡಿ ನೋಡೋಣ. 12 ಮತ್ತು 24 ಎಷ್ಟಾಗಿದೆ? ಮತ್ತು ಇದು ಅಂದ್ರೆ ಅರ್ಧ ಇದೆ. ಓಕೆ, ಈಗ ಎಲ್ಲ ಸಂಖ್ಯೆ ಮಲ್ಟಿಪ್ಲೈ ಮಾಡಿ ನೋಡಿ. 36 into 12 into 6, ಇದು ಬರಂಗಿಲ್ಲ, ಬರುತ್ತೇನಾ? 2592.
ಎರಡು ಪಟ್ಟು ಜಾಸ್ತಿ ಅಂದ್ರೆ ಬರೀ ಎರಡು ಪಟ್ಟು ತಗೋಬೇಡ, ಎರಡು ಪಟ್ಟು ಜಾಸ್ತಿ ಅಂದ್ರೆ +24 ಮಾಡಿ ಚೆಕ್ ಮಾಡ್ರಿ. ಎಷ್ಟು ಆನ್ಸರ್ ಬರುತ್ತೆ ಇದು? 2592. ಓಕೆ, 2592 ಇದೆ ನಮ್ದು. ಓಕೆ, ವಾಟ್ ಐ ಥಾಟ್ ಇನಿಷಿಯಲಿ ಇಟ್ ಇಸ್ 2 ಟೈಮ್ಸ್, ಇದು 2 ಟೈಮ್ಸ್ ಜಾಸ್ತಿ ಇದೆ. ಎರಡು ಪಟ್ಟು ಈ ಸಂಖ್ಯೆ ಎರಡು ಪಟ್ಟು 24 ಜಾಸ್ತಿ ಕೊಟ್ಟಾರ, ಹಂಗ ಹೆಚ್ಚಿದೆ, 24 ಜಾಸ್ತಿ ಮಾಡಬೇಕು. ಓಕೆ, 2592. ಮುಂದಿನ ಕ್ವಶನ್. ಮುಂದಿನ ಕ್ವಶನ್ ಏನಿದೆ, ಲೆಂತ್ ಬ್ರೆಡ್ತ್ ಹೈಟ್ ಆಫ್ ಅ ಕ್ಯೂಬಾಯ್ಡ್ 4:3:2, ವಾಲ್ಯೂಮ್ ಇಷ್ಟಿದೆ, ವಾಟ್ ಈಸ್ ದ ಟೋಟಲ್ ಸರ್ಫೇಸ್ ಏರಿಯಾ? ಏನ್ ಮಾಡಬೇಕು, ಗಿವನ್ ಥಿಂಗ್ಸ್ ಬರೀರಿ. ಸರ್ ಹಿಂಗ ಇಷ್ಟು ಕ್ವಶನ್ 2019 SSCGD ಬಹಳ ಸ್ಟೂಡೆಂಟ್ಸ್ ಸ್ಕಿಪ್ ಮಾಡ್ತಾರೆ. ಏನಿಲ್ಲ ನೋಡಿ, 4:3:2 ಇದು ಬರೀರಿ, 3 ಮತ್ತು 2 ಬರೀರಿ. ಏನಿದೆ ಇದು? ಲೆಂತ್ ಬ್ರೆಡ್ತ್ ಹೈಟ್ ಇದೆ. ಮತ್ತು ಏನ್ ಕೊಟ್ಟಾರ? ವಾಲ್ಯೂಮ್ ಕೊಟ್ಟಾರ 1536. ವಾಲ್ಯೂಮ್ ಕೊಟ್ಟಾರ, ವಾಲ್ಯೂಮ್ 1536. ಈ ವಾಲ್ಯೂಮ್ ಫಾರ್ಮುಲಾ ಏನಿದೆ? ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಆಯತ ಘನದ ಘನಫಲ ಫಾರ್ಮುಲಾ ಇದು ಇದೆ, 1536. ಲೆಂತ್ ಎಷ್ಟ್ರಿ? ಲೆಂತ್ ಎಷ್ಟಿದೆ? 4 ಹಾಕ್ಬೇಡ ಅಲ್ಲಿ, ಯಾಕಂದ್ರೆ ಮಲ್ಟಿಪ್ಲೈ ಮಾಡತ್ರಿ ಅಂದ್ರೆ ಈ ಅನುಪಾತ ಎಕ್ಸ್ ದಲ್ಲಿ ಚೇಂಜ್ ಮಾಡಬೇಕು. ವೆನೆವರ್ ಯು ಆರ್ ಮಲ್ಟಿಪ್ಲೈಯಿಂಗ್, ಅನುಪಾತ ಎಕ್ಸ್ ದಲ್ಲಿ ಚೇಂಜ್ ಮಾಡ್ರಿ. 4x 3x 2x, 4x 3x 1536. ಸ್ವಲ್ಪ ಸಿಂಪ್ಲಿಫಿಕೇಶನ್, ಈ ಕಡೆಯಿಂದ ಆ ಕಡೆ 4 ಒಂದ್ಲಿ 4 ಎಷ್ಟಲಿ 4 3 12, 3 ಉಳಿತು, 4 8 32, 4 4 16. 3ರಿಂದ ಮಾಡಿದ್ರು ಡೈರೆಕ್ಟ್ಲಿ ಮಾಡ್ರಿ. 3 ಇಂಟು 2 ಎಷ್ಟು? 6. 6ರಿಂದ ಡಿವೈಡ್ ಮಾಡ್ರಿ, 6 6 36, 6 4 ಎಷ್ಟು? ಎಕ್ಸ್ ಇಂಟು ಎಕ್ಸ್ ಇಂಟು ಎಕ್ಸ್ ಏನ್ರಿ? ಎಕ್ಸ್ ಕ್ಯೂಬ್ 64 ಇದೆ, ಎಕ್ಸ್ ಕ್ಯೂಬ್ 64. ಸೊ ಎಕ್ಸ್ ಅಂದ್ರೆ ಎಷ್ಟು? 4. ಯಾವ ಸಂಖ್ಯೆ? 4. ಸೊ ದೇರ್ ಫೋರ್ ಎಕ್ಸ್ ಅಂದ್ರೆ 4. ಬಟ್ ಪ್ರಶ್ನೆ ಅದಿಲ್ಲ. ಪ್ರಶ್ನೆ ಏನಿದೆ? ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಕ್ಯೂಬಾಯ್ಡ್. ಸ್ವಲ್ಪ ಲೆಂದಿ ಆಗ್ಬೋದು ನೋಡಿ. ಎಕ್ಸ್ ಇದೆ 4, ಸೊ ಇಲ್ಲೇ 4 ಹಾಕ್ರಿ. 4 ಇಂಟು 4 ಇಂಟು 4, 4 4 16. ಓಕೆ, ಇದು ನೆಕ್ಸ್ಟ್ 3 4 12. ಈ ಎಕ್ಸ್ ಜಾಗೆಯಲ್ಲಿ 4 ಹಾಕಬೇಕು, ಎಕ್ಸ್ ವ್ಯಾಲ್ಯೂ 4 ಇದೆ, 4 2 8, 16 12 8. ಬಟ್ ಪ್ರಶ್ನೆ ಅದಿಲ್ಲ. ಪ್ರಶ್ನೆ ಏನಿದೆ? ಟೋಟಲ್ ಸರ್ಫೇಸ್ ಏರಿಯಾ, ಒಟ್ಟು ಮೇಲ್ಮೈ ವಿಸ್ತೀರ್ಣದ ಸೂತ್ರ ಫಾರ್ಮುಲಾ ನೀವು ಬರೀಬೇಕು. ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಇದೆ 2 ಟೈಮ್ಸ್ LB ಪ್ಲಸ್ BH ಪ್ಲಸ್ LH. ಮಲ್ಟಿಪ್ಲೈ ಮಾಡೋಣ ಈಗ, ಸ್ವಲ್ಪ ಫಾಸ್ಟ್ ನೋಡಿ. 2 ಇಲ್ಲಿ ಬರೀರಿ. ಲೆಂತ್ ಇಂಟು ಬ್ರೆಡ್ 16 ಇಂಟು 12, 160 ಪ್ಲಸ್ 32 192, ಪ್ಲಸ್ ಬ್ರೆಡ್ತ್ ಇಂಟು ಹೈಟ್ 12 8 96, ಪ್ಲಸ್ ಲೆಂತ್ ಇಂಟು ಹೈಟ್ 16 8 128. ಎಲ್ಲ ಪ್ಲಸ್ ಮಾಡಬೇಕು. ಲಾಸ್ಟ್ ಡಿಜಿಟ್ ಸೇಮ್ ಇದೆ ಅವ್ರು ಬೇರೆ ಬೇರೆ. ಲಾಸ್ಟ್ ಡಿಜಿಟ್ ಅಷ್ಟು ನೋಡ್ರಿ, ಲಾಸ್ಟ್ ಡಿಜಿಟ್, ಯಾಕಂದ್ರೆ ಬಹಳ ಟೈಮ್ ವೇಸ್ಟ್ ಆಗುತ್ತೆ. 8 ಪ್ಲಸ್ 6 14, 14 ಪ್ಲಸ್ 2 ಎಷ್ಟು? 14 ಪ್ಲಸ್ 2 16. ಇಲ್ಲೇ ಇದೆ 2, ಇಲ್ಲೇ 6, 2 6 ಎಷ್ಟು? 12. 2 2 2 2 2 2. ಆಪ್ಷನ್ ನಂಬರ್ ಡಿ ಇಸ್ ಆನ್ಸರ್. ಆಪ್ಷನ್ ನಂಬರ್ 2 ದಲ್ಲಿ ಲಾಸ್ಟ್ ಅಂಕ ನಮ್ದು ಎಷ್ಟಿದೆ? 2 ಇದೆ. ಲಾಸ್ಟ್ ಡಿಜಿಟ್ 2 ಇದೆ. ಏನ್ ಮಾಡಿ ನಾನು ನೋಡ್ರಿ, 8 ಪ್ಲಸ್ 6 14 ಅಂದ್ರೆ 4. 4 ಮತ್ತು 2 ಎಷ್ಟಾಗಿದೆ? 6, ಮತ್ತು ಹೊರಗಡೆ 2 ಇದೆ, 2 6. ಇದು ಹೆಂಗ್ ಬರುತ್ತೆ? ಯಾವಾಗೂ ನೀವು ಆಪ್ಷನ್ ನೋಡ್ಬೇಕು. ಆಪ್ಷನ್ ಲಾಸ್ಟ್ ಡಿಜಿಟ್ ಬೇರೆ ಬೇರೆ ಐತಿ ಅಂದ್ರೆ ಈ ಟೆಕ್ನಿಕ್ ಯು ಕ್ಯಾನ್ ಯೂಸ್. ಆಪ್ಷನ್ ಸೇಮ್ ಐತಿ ಅಂದ್ರೆ ಎಲ್ಲ ಪ್ಲಸ್ ಮಾಡಿ ಇಂಟು 2. ಇನ್ನೊಂದು ಟೆಕ್ನಿಕ್ ಏನ್ ಮಾಡ್ಬೋದು ಇಲ್ಲಿ? ಡೈರೆಕ್ಟ್ಲಿ 4 3 12x ಸ್ಕ್ವೇರ್, 3 2 6x ಸ್ಕ್ವೇರ್, 4 2 8x ಸ್ಕ್ವೇರ್ ಎಲ್ಲ ಪ್ಲಸ್ ಮಾಡ್ರಿ, ಡೈರೆಕ್ಟ್ ಲಾಸ್ಟ್ ಎಕ್ಸ್ ವ್ಯಾಲ್ಯೂ ಹಾಕ್ರಿ. ಅದು ಎರಡನೇ ಟೆಕ್ನಿಕ್. ಇದು ಸ್ವಲ್ಪ ಯು ಕ್ಯಾನ್ ಕನ್ಸಿಡರ್ ಇಟ್ ಮೀಡಿಯಂ ಲೆವೆಲ್ ಫಾರ್ ಯುವರ್ ಎಕ್ಸಾಮಿನೇಷನ್. ನೆಕ್ಸ್ಟ್ ಕ್ವಶನ್ ಇದು ಏನಿದೆ? ಲೆಂತ್ ಬ್ರೆಡ್ತ್ ಹೈಟ್ ಆಫ್ ಅ ಸಾಲಿಡ್ ಕ್ಯೂಬಾಯ್ಡ್ ಇಸ್ ಇದು ಇದೆ. ಕ್ಯೂಬಾಯ್ಡ್ melted to form identical cube of side 4 cm. What is the number of identical cubes? ನೋಡ್ರಿ, ಇದು ಅಂದ್ರೆ ಬಹಳ ಈಸಿ. ಯಾವಾಗೂ ಟ್ರಾನ್ಸ್ಫಾರ್ಮೇಶನ್ ಕ್ವಶನ್ ನೀವು ನೋಡ್ತೀರಿ. ಟ್ರಾನ್ಸ್ಫಾರ್ಮ್ ಏನ್ರಿ? ಟ್ರಾನ್ಸ್ಫಾರ್ಮ್ ನಿಮ್ದು ಕ್ವಶನ್ ನೋಡ್ರಿ, ಇಲ್ಲೇ ಡಯಾಗ್ರಾಮ್ ತೋರಿಸ್ತೀನಿ ನಿಮ್ಗೂ. ಕಡೆ ಒಂದು ಆಯತ ಘನ ಇದೆ. ಎಲ್ಲಿದೆ ಆಯತ ಘನ? ಇದು ದೊಡ್ಡ ಆಯತ ಘನ ಇದೆ. ಆಯತ ಘನ, ಇದು ಆಯತ ಘನ ದೊಡ್ಡದಿದೆ. ಸರಿ, ಈಗ ಕ್ವಶನ್ ಏನ್ರಿ? ಈಗ ನಿಮ್ದು ಕ್ವಶನ್ ಇದೆ, ಸಣ್ಣ ಸಣ್ಣ ಹಿಂಗ ತಯಾರು ಮಾಡ್ಬೇಕು. ಒಂದು, ಇದು ಇನ್ನೊಂದು,
ಇದು ಇನ್ನೊಂದು, ಇದು ಇನ್ನೊಂದು, ಇದು ಇನ್ನೊಂದು, ಇದು ಇನ್ನೊಂದು. ಈಗ ವೀಣಾ ಕಡೆ ಏನಿದೆ ನೋಡಿ, ವೀಣಾ ಅವರು ಹಾಸನ್ರಿಂದ ನಮ್ದು ಸ್ಟೂಡೆಂಟ್, ನೀವು ದುಬೈದಿಂದ ಇಷ್ಟು ದೊಡ್ಡ ಗೋಲ್ಡ್ ಬಿಸ್ಕೆಟ್ ತಗೊಂಡಿರಿ. ಇಲ್ಲಿ ಇಂಡಿಯಾದಲ್ಲಿ ಬಂದಿದ ನಂತರ ನೀವೇನ್ ಮಾಡ್ತೀರಿ, ಮೆಲ್ಟ್ ಮಾಡಿ ಸಣ್ಣ 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 ಪೀಸ್ ತಯಾರು ಮಾಡೋದು ಪ್ಲಾನ್ ಇದೆ ನಿಮ್ದು. ಇಷ್ಟು ದೊಡ್ಡ ಮೆಲ್ಟ್ ಮಾಡಿ ಇದು ಎಷ್ಟು ಪೀಸಸ್ ತಯಾರಾಗುತ್ತೆ ಅದು ಕ್ವಶನ್. ಯಾವಾಗ ಈ ರೀತಿ ಕ್ವಶನ್ ನೋಡಿರಿ, ಒಂದು ದೊಡ್ಡ ಆಕೃತಿಗೆ ಮೆಲ್ಟ್ ಮಾಡಿ ಸಣ್ಣ 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 ಆಕೃತಿ ತಯಾರು ಮಾಡಬೇಕು. ಏನಿಲ್ಲ ನೋಡಿ, ದೊಡ್ಡ ಆಕೃತಿ ಏನಿದೆ ಸರ್, ದೊಡ್ಡ ಆಕೃತಿಯ ಏನೇನು ಕೊಟ್ಟಾರ, ಏನೇನು ಕೊಟ್ಟಾರ ಬಂದ್ಬೇಡ, ಪೆನ್ ಎಲ್ಲಿ ಹೋಗಿದೆ, ಏನಿದೆ ಪೆನ್. ದೊಡ್ಡ ಆಕೃತಿಯ ಲೆಂತ್ ಎಷ್ಟು, 20 ಇದೆ. ಮತ್ತೇನ್ ಕೊಟ್ಟಾರ, 16. ಮತ್ತಿದು ಎಷ್ಟು ಕೊಟ್ಟಾರ, 12. ಸೊ ಇದು ಬರೀರಿ ಮೇಲ್ಗಡೆ. ಆಮೇಲೆ ಕಾನ್ಸೆಪ್ಟ್ ಇದೆ ನೋಡಿ, ಶಾರ್ಟ್ ಕಟ್ ಟ್ರಿಕ್ ನೋಡ್ರಿ. 20 into 16 into 12 ಬರೀರಿ ಇಲ್ಲಿ, ಡಿವೈಡೆಡ್ ಬೈ ಸಣ್ಣ ಆಕೃತಿಯ ಎಲ್ಲ ಸೇಮ್ 4 4 4. ಯಾಕ್ರಿ ಸರ್, ಇದು ಘನ ಇದೆ. ಘನ ಅಂದ್ರೆ 3 ಸೈಡ್ ಸಮಾನ ಇರುತ್ತೆ, ಎಲ್ಲಾ ಸೈಡ್ ಸೇಮ್, 6 ಸೈಡ್ ಸೇಮ್ ಇರುತ್ತೆ. 4 4 4, ಇಲ್ಲಿ 4, ಇಲ್ಲಿ 4, ಇಲ್ಲಿ 4. 2025 SSC GD ಇಂತಹ ಕ್ವಶನ್ 2 ಸಲ ಚೆಕ್ ಮಾಡ್ರಿ. 4 5 4 4 4 3 5 4 20 23 60, 60 ಪೀಸಸ್ ತಯಾರಾಗುತ್ತೆ. ಟೋಟಲ್ 60 ಪೀಸಸ್, ಬರೀ 6 ಆಗಂಗಿಲ್ಲ, 60 ಪೀಸಸ್ ತಯಾರಾಗುತ್ತೆ. ಕಾನ್ಸೆಪ್ಟ್ ಏನ್ ಯೂಸ್ ಮಾಡಿರಿ ಸರ್, ಇಲ್ಲಿ ನೋಡ್ರಿ. ಯಾವಾಗೂ ನಂಬರ್ ಫೈಂಡ್ ಮಾಡ್ತೀರಿ, ನಂಬರ್ಸ್ ಎಷ್ಟು ನೋಡಿ, ಏನಿದೆ ಕ್ವಶನ್, ಎಷ್ಟು ಘನಗಳು ತಯಾರಾಗುವುದು, ಎಷ್ಟು ಘನಗಳು ತಯಾರಾಗುತ್ತದೆ. ನಂಬರ್ಸ್, ಹೌ ಮೆನಿ ಪೀಸಸ್, ದೊಡ್ಡ ಡಿವೈಡೆಡ್ ಬೈ ಫಾರ್ಮುಲಾ ಬೈ ಹೆಡ್ ಮಾಡಿ. ಮಾಡಿ ಸರ್ ಬಂದಾರ, ಎಷ್ಟು ಗಂಟೆಗೆ ಅವ್ರದ್ದು ಕ್ಲಾಸ್? ಈಗ 6 ಗಂಟೆಗೆ ಇದೆ. ಓಕೆ, 1 ಮಿನಿಟ್. ದೊಡ್ಡ ಆಕೃತಿ ಡಿವೈಡೆಡ್ ಬೈ, ಎಸ್ 6 ಗಂಟೆ, ಓಕೆ ಬಿಡೋಣ. ದೊಡ್ಡ ಆಕೃತಿ ಡಿವೈಡೆಡ್ ಬೈ ಸಣ್ಣ ಆಕೃತಿ. ಈಗ ನಿಮ್ದು ಕ್ವಶನ್ ಸರ್ ಏನಿದೆ, ಇದು ದೊಡ್ಡ ಆಕೃತಿ ಡಿವೈಡ್ ಬೈ, ಇದು ದೊಡ್ಡ ಆಕೃತಿ ಏನ, ನೀವು ಮೆಲ್ಟ್ ಮಾಡಿ ಏನ್ ತಯಾರು ಮಾಡ್ತೀರಿ, ಸಣ್ಣ ಆಕೃತಿ. ದೊಡ್ಡ ಆಕೃತಿಯ ಘನಫಲ ಡಿವೈಡೆಡ್ ಬೈ ಸಣ್ಣ ಆಕೃತಿಯ ಘನಫಲ. ಘನಫಲ ಅಂದ್ರೆ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಸ್ಮಾಲ್ ಸೇಮ್, ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್, ಬಟ್ ಎಲ್ಲ ಸೇಮ್ ಇರುತ್ತೆ. ಈ ಆಕೃತಿಯಲ್ಲಿ ಏನಿದೆ, ಕ್ಯೂಬ್ ದಲ್ಲಿ ಎಲ್ಲಾ ಸೈಡ್ ಸಮಾನ ಇರುತ್ತೆ, 4 4 4, ಅದಕ್ಕಾಗಿ 4 4. ಇದೇ ರೀತಿ ಕ್ವಶನ್ ಇಂತಹ ಕೇಳ್ತಾರ ಏನ್ರಿ, ಇದು ದೊಡ್ಡ ಮೆಲ್ಟ್ ಮಾಡಿ ಹಿಂಗ್ ಸ್ಮಾಲ್ ಸಿಲಿಂಡರ್ ತಯಾರು ಮಾಡಬೇಕು. ಎಷ್ಟು ಸಿಲಿಂಡರ್ ಆಗ್ಬಹುದು? ಸ್ಮಾಲ್, ಇದು ಏನ್ರಿ ಸ್ಮಾಲ್ ಪೆನ್ ಇದೆ. ಈ ಪೆನ್ ಅಂದ್ರೆ ಸಿಲಿಂಡರ್ ವಾಲ್ಯೂಮ್ ಫಾರ್ಮುಲಾ ಏನಿದೆ, πr²h. ಆ πr²h ಫಾರ್ಮುಲಾ ಇಲ್ಲಿ ಬರೀಬೇಕು. ಮುಂದಿನ ಕ್ವಶನ್, ಬೇಸ್ ಏರಿಯಾ ಆಫ್ ದ ಕ್ಯೂಬಾಯ್ಡ್ ಇಸ್ 34 ಅಂಡ್ ಹೈಟ್ ಇಸ್ 3.5. ವಾಟ್ ಈಸ್ ದ ವಾಲ್ಯೂಮ್? ಈಗ ನಿಮ್ದು ಕ್ವಶನ್ ಸರ್, ವಾಲ್ಯೂಮ್ ಫಾರ್ಮುಲಾ ನೀವು ಹೇಳಿರಿ, ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಓಕೆ, ಉದ್ದ ಅಗಲ ಮತ್ತು ಎತ್ತರ ಇದು ಎಲ್ಲ ಮಲ್ಟಿಪ್ಲೈ ಮಾಡಬೇಕು. ಬಟ್ ಇದು ಕೊಟ್ಟಿಲ್ಲ. ಏನ್ ಕೊಟ್ಟಾರ? ಬೇಸ್ ಏರಿಯಾ. ಇದು ಏರಿಯಾ ನೋಡಿ, ಒಂದು ಆಯತ ಘನದ ಇದು ಪಾದದ ವಿಸ್ತೀರ್ಣ, ಇದು ವಿಸ್ತೀರ್ಣ ಕೊಟ್ಟಾರ. ಎಲ್ಲೋ ಇದು ವೈಟ್ ಕಲರ್ ದಲ್ಲಿ ಹೇಳ್ತೇನೆ ನೋಡಿ, ಇದು ಕೊಟ್ಟಾರ. ಇದು ಎಷ್ಟಿದೆ? ಇದು 34 ಇದೆ. ಇದು ಎಷ್ಟು? 34 ಇದೆ. 34 ಇದೆ. ಇದು ವಿಸ್ತೀರ್ಣ ಅಂದ್ರೆ ಲೆಂತ್ ಮಲ್ಟಿಪ್ಲೈಡ್ ಬೈ ಬ್ರೆಡ್ತ್. ಲೆಂತ್ ಇಂಟು ಬ್ರೆಡ್ತ್ ಅಂದ್ರೆ ಇದು ಫಾರ್ಮುಲಾ. ರೆಕ್ಟಾಂಗಲ್ ದಲ್ಲಿ ಫಾರ್ಮುಲಾ ನಿಮ್ಗೆ ಗೊತ್ತಿದೆ, ಲೆಂತ್ ಇಂಟು ಬ್ರೆಡ್ತ್. ಸರ್ ಎಷ್ಟು ಇದು? 34. ಅದು ಕೊಟ್ಟಾರ. ಹೈಟ್ ಎಷ್ಟಿದೆ? 3.5. ಹೈಟ್ ಎಷ್ಟಿದೆ? 3.5. ವಾಲ್ಯೂಮ್ ಫಾರ್ಮುಲಾ ಎಲ್ಲರಿಗೆ ಗೊತ್ತಿದೆ, ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಈಗ ಲೆಂತ್ ಇಂಟು ಬ್ರೆಡ್ತ್ ನಿಮ್ಗೆ ಕೊಟ್ಟಾರ ಆಲ್ರೆಡಿ 34. ಹೈಟ್ ಎಷ್ಟು ಕೊಟ್ಟಾರ? 3.5. ಸೊ ಮಲ್ಟಿಪ್ಲೈ ಮಾಡ್ರಿ. 34 3 34 102. 34 ಅರ್ಧ 17. 102 plus 17 119. Answer is 119. Option number C. ಸೊ ಯಾವಾಗೂ ಬೇಸ್ ಏರಿಯಾ ಕೊಟ್ಟಾರ ಅಂದ್ರೆ ಡೈರೆಕ್ಟ್ಲಿ ಲೆಂತ್ ಇಂಟು ಬ್ರೆಡ್ತ್ ಅವರು ಕೊಟ್ಟಾರ. ಡೈರೆಕ್ಟ್ಲಿ ಹಿಂಗ್ ಮಾಡ್ಬೇಕು. ದ್ಯಾಟ್ ಯು ಹ್ಯಾವ್ ಟು. ಇದು SSC GD 2025. ಈ ರೀತಿ ಒಂದು ಕ್ವಶನ್ ಐ ಹ್ಯಾವ್ ಆಲ್ರೆಡಿ ಸಾಲ್ವ್. ನೋಡಿ, ಕ್ಯೂಬಾಯ್ಡ್ ಲೆಂತ್ ಡಬಲ್ ಮಾಡಿರಿ, ಹೈಟ್ ಅರ್ಧ ಮಾಡಿರಿ ಮತ್ತು ವಿಡ್ತ್ ಟ್ರಿಪಲ್ ಮಾಡಿರಿ. ವಾಟ್ ಈಸ್ ದ ವಾಲ್ಯೂಮ್? ಹೋಮ್ವರ್ಕ್ ಟ್ರೈ ಮಾಡ್ರಿ ಮತ್ತು ಚೆಕ್ ಮಾಡಿ. ಓಕೆ, ಬೇಕಾದ ನೀವು ಇದು ಸೇಮ್ ಕ್ವಶನ್ ಗೂಗಲ್ ದಲ್ಲಿ ಬಂದಿಲ್ಲ ಅಂದ್ರೆ ಗೂಗಲ್ ಸ್ಕ್ಯಾನ್ ಮಾಡ್ರಿ. ಇದು ಸೇಮ್ ಕ್ವಶನ್ SSC GD 5 February. You will get it